గట్టిగా హల్లెలూయా. ఈ సమయంలో మన మధ్యలో దేవుని సేవకులు పాస్టర్ శ్రీని మన మధ్యలో ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. గట్టిగా చప్పట్లు కొడతాం ప్రియులారా. ನನ್ನ ಹೃದಯ ಬಹಳ ಸಂತೋಷದಿಂದ ಇರುವ ಕಾರಣ ಏನಂತ ಹೇಳಿದರೆ, ನಾನು ಯಾವ ಪಟ್ಟಣದಲ್ಲಿ ಯೇಸು ಕ್ರಿಸ್ತನನ್ನು ಒಂದು 17 ವರ್ಷವನಾದ ಯವನಸ್ಥನಾಗಿ ಸಾಯುವ ಪರಿಸ್ಥಿತಿಯಲ್ಲಿ ಇರುವಾಗ ಬ್ರದರ್ ರಾಂಬಾಬು ಅವರು ಬಂದು ನನಗೆ, ಅವರು ಒಂದು ಯವನಸ್ಥ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದು ಸುವಾರ್ತೆಯನ್ನು ಹಂಚಿಕೊಂಡು ಇದೇ ಬಳ್ಳಾರಿ ಪಟ್ಟಣ 25ನೇ ಸೆಪ್ಟೆಂಬರ್ 1985 85ನೇ ಇಸವಿಯಲ್ಲಿ ಇದೇ ರಾತ್ರಿ ಇಂಚುಮಿಂಚು 8:08ವರೆಗೆ ಕೆಮಿಸ್ಟ್ರಿ ಟ್ಯೂಷನ್ ಮುಗಿಸಿಕೊಂಡು ಸೈಕಲಲ್ಲಿ ಈ ರೀತಿಯಲ್ಲಿ ಬಂದು ಆ ಫುಟ್ಬಾಲ್ ಪೋಸ್ಟ್ ಹತ್ರ ಸುವಾರ್ತೆಯನ್ನು ಕೇಳುವಾಗ ರಾಂಬಾಬು ಬ್ರದರ್ ನನ್ನ ಕೇಳಿದ್ರೆ, ನೀನು ಇವತ್ತು ಯೇಸುಗೆ ನಿನ್ನ ಜೀವನ ಸಮರ್ಪಿಸ್ತೀಯಾ ಅಂತ. ಸಮರ್ಪಿಸ್ತೇನೆ ಅಂಥೇಳಿ ಅಲ್ಲೇ ಅದೊಂದು ನೀಮ್ ಟ್ರೀ ಅಂದರೆ ಬೇವಿನ ಗಿಡ ಒಂದು ಗಿಡ ಇತ್ತಲ್ಲಿ, ಅದರ ಕೆಳಗಡೆ ಮೊಣಕಾಲು ಹಾಕಿ ಅವರು ಹೇಳಿರೋ ಪ್ರಾರ್ಥನೆಯನ್ನು ಮಾಡಿ 39 ಅಥವಾ 40 ವರ್ಷದ ಹಿಂದೆ ಒಬ್ಬ ಯವನಸ್ಥನಾಗಿ ನಾನು ಯೇಸು ಕ್ರಿಸ್ತನಲ್ಲಿ ನಾನು ಜನ್ಮಿಸಿದ ಪ್ರಿಯರೇ. ಅದೇ ಒಂದು ಮೈದಾನದಲ್ಲಿ ಇವತ್ತು ನನ್ನ ಕಣ್ಣು ಮುಂದೆ ಆ ಸ್ಥಳ ಇದೆ. 40 ವರ್ಷದ ಹಿಂದೆ ಒಂದು ನನ್ನ ಜೀವಿತದಲ್ಲಿ ಐತಿಹಾಸಿಕವಾದ ಒಂದು ಘಟನೆ ಅಂದರೆ, ನಾನು ಕತ್ತಲೆಯಲ್ಲಿ ಇದ್ದ ನನ್ನನ್ನು ಯೇಸು ತನ್ನ ಸುವಾರ್ತೆಯಿಂದ ರಕ್ಷಿಸಿ ಇವತ್ತು ತನ್ನ ಸೇವಕನಾಗಿ ಮಗನಾಗಿ ಇಟ್ಟಿದ್ದಾನೆ. ಅದಕ್ಕಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಅದಕ್ಕಾಗಿ ಇವತ್ತು ನನ್ನ ಜೀವಿತದಲ್ಲಿ ನಾನು ಅನೇಕ ದೇಶಗಳಿಗೆ ಹೋಗಿದ್ದರೂ ಇವತ್ತು ಬಹಳ ಪ್ರಾಮುಖ್ಯವಾದ ಒಂದು ಸಂಜೆ ನನಗೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಎರಡನೇದು ಯಾಕೆ ಕಾರಣ ಅಂದರೆ, ಇದೇ ಕಾಲೇಜಲ್ಲಿ ನಾನು ಓದಿ ಈ ಒಂದು ಕಾಲೇಜಿನ ಹೊರಗಡೆ ಇರುವ ಆ ಬೀದಿಗಳಲ್ಲಿ ಕುಡಿದು ಬಿದ್ದಿರುವ ಸಮಯಗಳಲ್ಲಿ ಅನೇಕ ಸಮಯ ಈ ಬೀಟ್ ಪೊಲೀಸ್ಗಳು ನನ್ನ ನೋಡಿ, ಅಯ್ಯೋ ಚಿಕ್ಕ ಹುಡುಗ ಕುಡಿದು ಬಿದ್ದಿದ್ದಾನೆ ಅಂತೇಳಿ ಮನೆ ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು. ಅಂಥ ಒಂದು ಪ್ರಾಂತದಲ್ಲಿ ಎಲ್ಲಿ ನಾನು ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ದೇವರು ನನ್ನನ್ನು ತನ್ನ ಸುವಾರ್ತೆಯ ಮೂಲಕ ನನ್ನನ್ನು ಕೈ ಹಿಡಿದು ರಕ್ಷಿಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ಪ್ರಿಯರೇ. ಮತ್ತು ಇವತ್ತು ಈ ಒಂದು ಆಹ್ವಾನ ನನ್ನನ್ನು ಕೊಟ್ಟ ನನ್ನ ಸ್ನೇಹಿತನಂತ ಹೇಳ್ಬೋದು ಪಾಸ್ಟರ್ ಕುಮಾರ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾರೆ ಎಲ್ ಶದಾಯ್ ಮಿನಿಸ್ಟ್ರಿ ಫೌಂಡರ್, ಅವೆಲ್ಲ ಎರಡನೇದು. ಪ್ರಾಮುಖ್ಯವಾಗಿ ಏನೆಂದರೆ, ಪಾಸ್ಟರ್ ಕುಮಾರ್ ನನಗೆ ಬಹಳ ವರ್ಷಗಳಿಂದ ಪರಿಚಯ. ನಾನೊಂದು ಸಭಾಪಾಲಕನಾಗೋ ಮುಂಚೆ ಕಿಂಗ್ ಆಫ್ ಕಿಂಗ್ಸ್ ಚರ್ಚಿನ ಪ್ರಾರಂಭ ದಿನದಿಂದ ನಾನೊಬ್ಬ ಸದಸ್ಯನಾಗಿದ್ದೆ. ಆಮೇಲೆ ಕಿಂಗ್ ಆಫ್ ಕಿಂಗ್ಸಲ್ಲೇ ನಾನು ರಾಂಬಾಬಣ್ಣ ನಾವೆಲ್ಲರ ಜೊತೆಯಲ್ಲಿ ಒಂದು ಚಿಕ್ಕದಾದ ಒಂದು ಕೋಣೆ, ಶಕೀಲಕ್ಕ ಅವಾಗ ಪ್ರಣೀತ್ ಕೂಡ ಇರಲಿಲ್ಲ, ಪಾಸ್ಟರ್ ಕುಮಾರ್ ಶಕೀಲಕ್ಕ ನಾವಿದ್ದು ಆರಾಧನೆ ಮುಗಿಸ್ಕೊಂಡು ಏನೋ ಒಂದು ಬೇಳೆ ಅನ್ನ ಇದ್ದಿದ್ದನ್ನು ಜೊತೆಯಲ್ಲಿದ್ದು ಉತ್ಸಾಹದಿಂದ ಸೇವೆ ಮಾಡಿ ನಾನು ಈ ಕಿಂಗ್ ಆಫ್ ಕಿಂಗ್ಸ್ ಚರ್ಚ್ ಪ್ರಾರಂಭದಿಂದ 35 ವರ್ಷದಿಂದ ಈ ಸೇವೆಗೆ ಒಂದು ಸಾಕ್ಷಿಯಾಗಿದ್ದು, ಅನೇಕ ಕಠಿಣಗಳು ಎದುರುಗಳು ಬಂದರೂ ಕೂಡ ದೇವರವರನ್ನು ಈ ಒಂದು ಪಟ್ಟಣದಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಸ್ಥಾಪಿಸಿ ಇಷ್ಟುವರೆಗೆ ದೇವರು ನಡೆಸಿದ್ದಕ್ಕಾಗಿ ಕುಮಾರ್, ಶಕೀಲಕ್ಕ, ಪ್ರಣೀತ್ ಮತ್ತು ಪ್ರಿಯಾಂಕಾಗೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಿ ವಂದನೆ ಸಲ್ಲಿಸುತ್ತಾ ಇದ್ದೇನೆ. ಈ ಒಂದು ಕಿಂಗ್ ಆಫ್ ಕಿಂಗ್ಸ್ ಬೆಳವಣಿಗೆ ನಾನೊಂದು ಜೀವ ಸಾಕ್ಷಿ. ಆದರೆ ನನ್ನ ಪ್ರಾರ್ಥನೆ ಏನಂತ ಹೇಳಿದರೆ, ಮುಂಬರುವ ದಿವಸಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಇದು ಬೆಳೆಯಬೇಕು ಅಂಥೇಳಿ ನಾನು ಪ್ರಾರ್ಥಿಸುತ್ತೇನೆ ಪ್ರಿಯರೇ. ಮತ್ತು ಈ ಒಂದು ಸಾಯಂಕಾಲ ನಾವೆಲ್ಲರೂ ಈ ರೀತಿಯಲ್ಲಿ ಸೇರಿದ್ದೇವೆ. ಇಲ್ಲಿ ಅನೇಕ ಸಭೆಗಳಿಂದ ಸಭಾಪಾಲಕರು ಬಂದಿದ್ದಾರೆ, ಅನೇಕರು ಎಲ್ಲರೂ ನನಗೆ ಪರಿಚಯಿಸ್ತಾರೆ. ಮತ್ತು ನೀವೆಲ್ಲರೂ ಬೇರೆ ಬೇರೆ ಸಭೆಗಳಿಂದ ಬಂದಿದ್ದೀರಿ. ಎರಡನೇ ಒಂದು ಐತಿಹಾಸಿಕ ಕಾರಣ ಏನಪ್ಪ ಅಂತ ಹೇಳಿದರೆ ನಿಮಗೆ ತಿಳಿದಿರಬಹುದು. ನಾನೊಂದು 30 ನಿಮಿಷ ವಾಕ್ಯ ಹೇಳ್ತೇನೆ, ಕೊನೆಯಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿ ನಿಮ್ಮನ್ನು ನಡೆಸುತ್ತೇನೆ. ನನ್ನ ಒಂದು ಭರವಸೆ ಏನಂತ ಹೇಳಿದ್ರೆ, ಇಲ್ಲಿ ಸೇರಿದವರೆಲ್ಲರೂ ಯೇಸುವನ್ನಾಗಲೇ ನೀವು ನಂಬಿಕೊಂಡಿದ್ದೀರಿ, ಯೇಸುವಿನ ಮಕ್ಕಳಾಗಿ ಇಲ್ಲಿ ಬಂದಿದ್ದೀರಿ. ನಾನು ಹೆಚ್ಚು ಪಶ್ಚಾತ್ತಾಪದ ಬಗ್ಗೆ
ಪಾಪ ಮಾಡಬೇಡ ಅಂಥೇಳಿ ವಾಕ್ಯ ಹೇಳಲ್ಲ. ದೇವರು ನನ್ನನ್ನು ಆರಿಸಿಕೊಂಡು ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಸ್ವಲ್ಪ ಸಾಕ್ಷಿ ಕೂಡ ನಾನು ಹೇಳ್ತೇನೆ. ಯಾಕಂದರೆ ನನ್ನ ಒಂದು ಹೇಳುವ ವಾಕ್ಯ, ನಾನು ಹೇಳುವ ಸಾಕ್ಷಿ ಅದು ಎರಡು ಒಂದಾಗಿರುತ್ತದೆ ಪ್ರಿಯರೇ. ಮತ್ತು ಈ ಒಂದು ಮೈದಾನದಲ್ಲಿ ನಾವು ಕೂತಿದ್ದೇವೆ. ನನ್ನ ಹಿಂದೆ ಇರುವ ಈ ಒಂದು ಕಟ್ಟಡ ಈಗ ಬಹಳ ಹೊಸದಾಗಿ ಕಟ್ಟಿದ್ದಾರೆ. ಸುಮಾರು 1831 ಇಸವಿಯಲ್ಲಿ 1831 ಇಸವಿಯಲ್ಲಿ ಈ ಜಾನ್ ಹ್ಯಾಂಡ್ಸ್ ಅಂತ ಹೆಸರುಳ್ಳ ಈ ಸಭೆ ಇದೆಯಲ್ಲ, ಆ ಮಿಷನರಿ ಇಂಗ್ಲೆಂಡ್ ದೇಶದಿಂದ ಅವರು ಬಂದು ಇಲ್ಲಿ ಕನ್ನಡ ಭಾಷೆಯನ್ನು ಕಲಿತು ಕನ್ನಡ ಬೈಬಲನ್ನು ತರ್ಜುಮೆ ಮಾಡಿ ಮೊದಲನೇ ಬೈಬಲ್ ಇಡೀ ಲೋಕದಲ್ಲಿ ಕನ್ನಡ ಬೈಬಲ್ ಪ್ರಿಂಟ್ ಆದದ್ದು ಇದೇ ಸ್ಥಳದಲ್ಲಿ, ನಮ್ಮ ಬಳ್ಳಾರಿ ಪಟ್ಟಣದಲ್ಲಿ. ನಾನು ಆಸ್ಟ್ರೇಲಿಯಾ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಒಂದು ದೊಡ್ಡ ಕಾನ್ಫರೆನ್ಸಲ್ಲಿ ವಾಕ್ಯ ಹೇಳುವಾಗ ನಾನಾ ರೀತಿಯ ಜನರು ಬಂದಿದ್ದರು. ಅದರಲ್ಲಿ ಒಂದು ಕನ್ನಡ ಗುಂಪು ಜನ ಇದ್ದರು. ಅಲ್ಲಿ ನಾನು ನೋಡಿದೆ, ಮಲಯಾಳಂ ಸಭೆ ಇತ್ತು, ತಮಿಳರ ಸಭೆ ಇತ್ತು, ತೆಲುಗು ಸಭೆಗಳಿತ್ತು, ಹಿಂದಿ ಸಭೆ ಇತ್ತು. ಆದರೆ ಕನ್ನಡ ಜನರ ಸಭೆ ಇರಲಿಲ್ಲ. 10 ವರ್ಷದ ಹಿಂದೆ ಆ ಕನ್ನಡ ಜನರಿಗೆ ಹೇಳಿದೆ, ನಾನು ಬಂದಿದ್ದು ಬಳ್ಳಾರಿಯಿಂದ, ಆದರೆ ನಾನು ನಿಮಗೆ ಸವಾಲು ಹಾಕ್ತೇನೆ, ಒಂದು ಕನ್ನಡ ಸಭೆ ಸ್ಥಾಪನೆ ಮಾಡಿರಿ. ಯಾಕಂದರೆ ನಾನು ಇಡೀ ಲೋಕದಲ್ಲಿ 2 ವಾರ ಹಿಂದೆನೇ ನಾನು ಆಫ್ರಿಕಾ ದೇಶದಲ್ಲಿದ್ದೆ. ಒಂದು ಮಹತ್ಕರವಾದ ಒಂದು ಕಾನ್ಫರೆನ್ಸಲ್ಲಿ ವಾಕ್ಯ ಹೇಳಿ ಇಲ್ಲಿ ಬರ್ತಾ ಇದ್ದೇನೆ. ತದನಂತರ ಕಲ್ಕಟ್ಟಾಗೆ ಹೋಗಿ ಇಲ್ಲಿ ಬಂದಿದ್ದೇನೆ. ಆದರೆ ಕರ್ನಾಟಕ ಅಂದರೆ ಒಂದು ರೀತಿಯ ಒಂದು ಭಾರ. ಅದು ಪ್ರತ್ಯೇಕವಾಗಿ ಈ ಕಲ್ಯಾಣ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ 8 ಜಿಲ್ಲೆಗಳಂದರೆ ಇನ್ನು ಸ್ವಲ್ಪದಾದ ಪ್ರತ್ಯೇಕವಾದ ಒಂದು ಭಾರ. ಅದರಲ್ಲಿ ನಮ್ಮ ಬಳ್ಳಾರಿ ಅಂತ ಹೇಳಿದರೆ, ಯಾಕಂದರೆ ಇದೇ ನನ್ನ ಒಂದು ಯೆರೂಸಲೇಮ್. ಇದೇ ಪಟ್ಟಣದಲ್ಲಿ ನಾನು ತಿರುಗಿ ಹುಟ್ಟಿದ್ದು, ಇದೇ ಪಟ್ಟಣದಲ್ಲಿ ನಾನು ಸೇವೆಗೆ ಬಂದು ನನ್ನ ಮೊದಲನೇ ಸಭೆಯನ್ನು ನಾನು ಪ್ರಾರಂಭ ಮಾಡಿದ್ದು ಇದೇ ಬಳ್ಳಾರಿ ಪಟ್ಟಣದಲ್ಲಿ. ಅಲ್ಲಿ ನನ್ನ ಸವಾಲಿನ ವಾಕ್ಯವನ್ನು ಕೇಳಿದ ಕನ್ನಡ ಜನ 10 ವರ್ಷದ ಹಿಂದೆ ಸಿಡ್ನಿ ಆಸ್ಟ್ರೇಲಿಯಾದಲ್ಲಿ ಒಂದು ಕನ್ನಡ ಸಭೆ ಪ್ರಾರಂಭ ಮಾಡಿ ಇವತ್ತು ಒಂದು ಬೆಳೆಯುವ ಸಭೆಯಾಗಿದೆ ಪ್ರಿಯರೇ. ಯಾವ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಪ್ರಾರಂಭವಾದ ಕನ್ನಡ ಬೈಬಲ್ ಇಡೀ ಲೋಕದಲ್ಲಿ ಯಾವ ಕನ್ನಡ ವ್ಯಕ್ತಿ ಬೈಬಲನ್ನು ಓದಿದರೂ ಕೂಡ ನಮ್ಮ ಬಳ್ಳಾರಿಯ ಒಂದು ಭಾಗ ಇದೆ. ಜೋರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಾನು ಯಾವಾಗಲೂ ಅಂದುಕೊಳ್ತೇನೆ, ಇದ್ದಿದ್ದೆಲ್ಲ ಊರುಗಳು ಕರ್ನಾಟಕದಲ್ಲಿ ಬಿಟ್ಟು ಬೆಳ್ಳಾರಿನೇ ಯಾಕೆ ಇವರು ಆರಿಸಿಕೊಂಡರು ಅಂತೇಳಿ. ಅಂದರೆ ದೇವರ ಒಂದು ಪ್ರಣಾಳಿಕೆ ಇದೆ ಪ್ರಿಯರೇ. ನಾವು ಅಂದುಕೊಳ್ಳುತ್ತೇವೆ ಬಳ್ಳಾರಿ ಅಂತ ಹೇಳಿದರೆ ಅಪ್ಪ ಬಿಸಿಲು, ಧೂಳು, ಗಲೀಜು ಎಲ್ಲ ಇದೆ, ಹೌದೇ. ಆದರೆ ದೇವರ ಒಂದು ಪ್ರಣಾಳಿಕೆ ಅದರ ಮೇಲೆ ಇದೆ ಪ್ರಿಯರೇ. ಇವತ್ತು ನಾನು ನನ್ನ ಸಾಕ್ಷಿ ಮತ್ತು ವಾಕ್ಯದ ಮೂಲಕ ಆ ಒಂದು ದೇವ ಪ್ರಣಾಳಿಕೆಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡು, ಕೊನೆಯಲ್ಲಿ ಒಂದು ಸಮರ್ಪಣೆಯ ಪ್ರಾರ್ಥನೆ, ಕೊನೆಯಲ್ಲಿ ಒಂದು ಸವಾಲಿನ ಒಂದು ಪ್ರಾರ್ಥನೆ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತೇನೆ. ನಾನು ಯಾಕೆ ಈ ವಾಕ್ಯ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಅಲ್ಲಿ ನನ್ನ ಪ್ರಾರ್ಥನೆಯನ್ನು ಮಾಡುವಾಗ ಬ್ರದರ್ ರಾಂಬಾಬು ಹತ್ರ ಹೇಳಿದೆ, ರಾಂಬೋ ಅವರನ್ನು ಹಾಗೆ ನಾವು ಕರೆಯೋದು, ರಾಂಬೋ ನಾನು ಬಹಳ ಚಂಚಲ ಮನಸ್ಸು ಉಳ್ಳವನು. ಇದು ನಾನು 40 ವರ್ಷದ ಹಿಂದೆ ಅವಿಶ್ವಾಸಿಯಾಗಿದ್ದು ಯಾವತ್ತು ಯೇಸುವನ್ನು ಅಂಗೀಕಾರ ಮಾಡಿಕೊಂಡನೋ ಅವತ್ತು ನಾನು ಹೇಳಿರುವ ಮಾತು. ನಾನು ಚಂಚಲ ಮನಸ್ಸು ಉಳ್ಳವನು. ನೀನು ಯೇಸು ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ಸಾಯೋ ಪರಿಸ್ಥಿತಿಯಲ್ಲಿದ್ದೇನೆ, ಬಿಡುಗಡೆ ಬೇಕು, ಮನಃಶಾಂತಿ ಬೇಕು, ಇದಕ್ಕಾಗಿ ನಾನು ಯೇಸುವನ್ನು ಅಂಗೀಕಾರ ಮಾಡಬಹುದು ನೀನು ಹೇಳ್ತಾ ಇದ್ದೀಯ ಅಂತ 2-3 ತಿಂಗಳಲ್ಲಿ ನಾನು ಅದನ್ನು ಬಿಟ್ಟು ವಾಪಸ್ ಹೋಗ್ಬಿಡ್ತೇನೆ ಅಂತ ಹೇಳಿದೆ. ಆಗ ರಾಂಬಾಬು ನಕ್ಕೆ ಹೇಳ್ದ, ನೀನು ನಂಬಲು ದೇವರು ಕೃಪೆ ಕೊಡ್ತಾನೆ, ನೀನು ಸ್ಥಿರವಾಗಿ ನಿಲ್ಲಲು ಕೂಡ ದೇವರು ಕೃಪೆಯನ್ನು ಕೊಡ್ತಾನೆ ಅಂಥೇಳಿ ಆ 40 ವರ್ಷ ತದ ನಂತರ ಅದೇ ಕೃಪೆಯಲ್ಲಿ ಇವತ್ತಿಲ್ಲಿ ನಿಂತು ಇಂಚುಮಿಂಚು 40 ದೇಶಗಳಲ್ಲಿ ಸಭೆ ಸ್ಥಾಪನೆ ಸೇವೆಯಲ್ಲಿ 100,000 ಸಭೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ಸೇವಕನಾಗಿ ನಾನು ಬಳ್ಳಾರಿಯಿಂದ ನಿಂತಿದ್ದೇನೆ ಪ್ರಿಯರೇ. ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಇದು ಯಾಕೆ ಮೊದಲನೇ ಸಲ ನಾನು ಬಳ್ಳಾರಿ ಜನರ ಹತ್ರ ಸಾಕ್ಷಿ ಹೇಳ್ತಾ ಇದ್ದೇನೆ. ಇವತ್ತುವರೆಗೆ ನಾನು ಯಾವತ್ತು ಹೇಳಲಿಲ್ಲ. ಥ್ಯಾಂಕ್ ಯು ಕುಮಾರ್ ಫಾರ್ ದಿಸ್ ಆಪರ್ಚುನಿಟಿ. ನಾನು ನನ್ನ ಟಿಕೆಟ್ ಬುಕ್ ಆಗಿತ್ತು. ಪಾಸ್ಟರ್ ಕುಮಾರ್ ನನ್ನ ಒತ್ತಾಯಪಡಿಸಿದ್ರು, ಲೇಚಿನ್ನು ನೀವು ರಾವಲ್ಲ ಅಂತೇಳಿ ಟಿಕೆಟ್ ಚೇಂಜ್ ಮಾಡ್ಕೊಂಡು ಬಂದೆ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಫಾರ್ ದಿಸ್. ಆಮೆನ್. ಇವತ್ತು ನಮ್ಮ ಸೇವೆ ಅನೇಕ ದೇಶಗಳಲ್ಲಿ, ಆಫ್ರಿಕಾ ಖಂಡದಲ್ಲಿ, ಮಿಡಲ್ ಈಸ್ಟ್ನಲ್ಲಿ, ಪಾಕಿಸ್ತಾನ್ ದೇಶದಲ್ಲಿ ಕೂಡ ನಮ್ಮ ಸಭೆ ಒಂದು 15 ಸಭೆಗಳು ಸ್ಥಾಪನೆ ಆಗಿದೆ ಪ್ರಿಯರೇ. ಪ್ರಾರಂಭವಾದದ್ದು ಬಳ್ಳಾರಿಯಿಂದಲೇ.
ಇವತ್ತು ನಾವೆಲ್ಲರೂ ದೇವರ ಕೃಪೆಯಿಂದ ನಿನ್ನೆ ಕೇಳಿರುವ ವಾಕ್ಯ ಪ್ರಕಾರ ನನ್ನ ಒಂದು ಭರವಸೆ ಏನಂತ ಹೇಳಿದರೆ ನಾವೆಲ್ಲರೂ ಕ್ರಿಸ್ತನಲ್ಲಿ ದೇವ ಮಕ್ಕಳಾಗಿದ್ದೇವೆ. ಆದರೆ ಒಂದು ವಾಕ್ಯವನ್ನು ಓದಿ ನಾನು ನಿಮ್ಮನ್ನು ವಾಕ್ಯದ ಒಳಗಡೆ ನಡೆಸುತ್ತೇನೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಒಂದು ಘಟನೆ ಜರುಗಿತು. ನಾವು ಅದನ್ನು ಓದಲ್ಲ, ಸಮಯ ಕಡಿಮೆ ಇರುವ ಕಾರಣದಿಂದ. ಯಾಕಂದರೆ ನಾನು ಹೇಳಿದ ಮೇಲೆ ಪಾಸ್ಟರ್ ಸ್ವಾಮಿಯವರು ಬಂದು ಇನ್ನು ವಾಕ್ಯ ಹೇಳ್ತಾರೆ, ಮುಖ್ಯ ಪ್ರಸಂಗ. ಆದರೆ ಈ ಒಂದು 7ನೇ ಅಧ್ಯಾಯದಲ್ಲಿ ನಾವು ಓದುವುದರಾದರೆ ನೈನ್ ಎಂಬ ಪಟ್ಟಣದಲ್ಲಿ ಆದ ಒಂದು ಘಟನೆ, ತದನಂತರ ಅಲ್ಲಿ ಯೇಸು ಕ್ರಿಸ್ತನು ಮಾಡಿರುವ ಮಹಾ ಅದ್ಭುತದ ಬಗ್ಗೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ನೈನ್ ಪಟ್ಟಣದಲ್ಲಿ ಒಂದು ವಿಧವೆ ಇದ್ದಳು. ಆ ವಿಧವೆಗೆ ಒಬ್ಬನೇ ಮಗನಿದ್ದ, ಅವನ ಯವನಸ್ಥನಾದ. ಯಾವುದೋ ಕಾರಣ ವಶಾತ್ ಆ ಮಗನು ಕೂಡ ಗಂಡನ ಸತ್ತ ರೀತಿಯಲ್ಲಿ ಆ ಯವನಸ್ಥನಾದ ಮಗನು ಕೂಡ ಸತ್ತೋದು ಅನೇಕರು ಆಕೆಯ ಜೊತೆಯಲ್ಲಿ ಸೇರಿ ಅವರೆಲ್ಲರೂ ದುಃಖದಿಂದ ಅಳುತ್ತಾ ಇರುವಾಗ, ಊಣಿಡುವ ಸಮಯ ಬಂದಾಗ ಎಣವನ್ನು ಎತ್ತಿಕೊಂಡು ಎಲ್ಲ ಜನರು ಆ ಯವನಸ್ಥನ ಎಣವನ್ನು ಎತ್ತಿಕೊಂಡು ನೈನ್ ಎಂಬ ಪಟ್ಟಣವನ್ನು ಬಿಟ್ಟು ಪಟ್ಟಣದ ಹೊರಗಡೆ ಹೋಗಿ ಊಣಿಡಲು ಅವರು ಒಂದು ಪ್ರಯಾಣದ ರೀತಿಯಲ್ಲಿ, ಒಂದು ಪ್ರೊಸೆಷನ್ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇವರು ಹೋಗುವ ಸಮಯದಲ್ಲಿ ಮರಣ ಅವರ ಒಂದು ಈ ಗುಂಪಿನ ನಾಯಕ, ಅದರ ಹಿಂದೆ ಇರುವ ಗುಂಪು ಈ ನೈನ್ ಪಟ್ಟಣವನ್ನು ಬಿಟ್ಟು ಹೋಗ್ತಾ ಇದೆ. ಇದು ಏನಕ್ಕಪ್ಪ ಸಾದೃಶ್ಯ ಅಂತ ಹೇಳಿದರೆ, ನೈನ್ ಅಂತ ಹೇಳಿದರೆ ಆಶೀರ್ವಾದ ಅಂತ ಒಂದು ಅರ್ಥ ಇದೆ ಪ್ರಿಯರೇ ಬೈಬಲ್ನಲ್ಲಿ. ಅಂದರೆ ಆ ಮರಣವನ್ನು ಹಿಂಬಾಲಿಸುವ ಎಲ್ಲ ಗುಂಪು ಆಶೀರ್ವಾದ ಎಂಬುವ ನೈನನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ಇದೇ ನಾವು ಆದಿಕಾಂಡದಲ್ಲಿ ಎದೇನ್ ತೋಟದಲ್ಲಿ ಆದಾಮ್ ಅವಳನ್ನು ಸೃಷ್ಟಿ ಮಾಡಿ, ಎದೇನ್ ಅಂದರೆ ಆಶೀರ್ವಾದ ಅನ್ನುವ ಒಂದು ತೋಟದಲ್ಲಿ ದೇವರು ಇಟ್ಟು, ಅವರು ದೇವರ ಪ್ರಸನ್ನತೆಯಲ್ಲಿ ಇದ್ದಾಗ, ಪಾಪ ಮಾಡಿದಾಗ, ಪಾಪದ ಸಂಬಳ ಮರಣ ಬಂದಾಗ ಅದೇ ಎದೇನ್ ತೋಟ ಆಶೀರ್ವಾದದಿಂದ ಹೊರಗೆ ಹಾಕಲ್ಪಟ್ಟಿರೋ ರೀತಿಯಲ್ಲಿ ಪಾಪದಿಂದ ಬಂದ ಸಂಬಳ ಮರಣವನ್ನು ಹಿಂಬಾಲಿಸುವ ಜನರು ದೇವ ಸನ್ನಿಧಾನ, ದೇವ ಆಶೀರ್ವಾದ, ದೇವರ ಸಂಬಂಧವನ್ನು ಬಿಟ್ಟು ಹೊರಹೋಗುವ ಸಮಯದಲ್ಲಿ ಆ ಆಪೋಸಿಟ್ ಗ್ರೂಪಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಇದೇ ನೈನ್ ಒಳಗಡೆ ಬರ್ತಾ ಇದ್ದಾನೆ ಪ್ರಿಯರೇ. ಈ ಗುಂಪಿನ ನಾಯಕ ಮರಣ, ಆ ಗುಂಪಿನ ನಾಯಕ ಯೇಸುವನ್ನು ಹಿಂಬಾಲಿಸುವ ಎಲ್ಲರೂ ನಯನ್ ಕಡೆ ಬಂದು ನಯನ್ ಎಂಬ ಪಟ್ಟಣದ ಒಳಗಡೆ ಹೋಗ್ತಾ ಇದ್ದಾರೆ. ಅಂದರೆ ಸಾದೃಶ್ಯ, ಮರಣವನ್ನು ಹಿಂಬಾಲಿಸಿದರೆ ಆಶೀರ್ವಾದದಿಂದ ದೂರ, ಯೇಸುವನ್ನು ಹಿಂಬಾಲಿಸಿದರೆ ಆಶೀರ್ವಾದದ ಒಳಗಡೆ. ಜೋರಾಗಿ ಆಮೇನ್ ಹೇಳಬೇಕು. ಆದರೆ ಈ ಯೇಸು ಕ್ರಿಸ್ತನು ಮತ್ತು ಬಂದು ಈ ಎರಡು ಗುಂಪು ಮುಖಾಮುಖಿಯಾಗಿ ಕಂಡಾಗ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಆ ಮರಣದ ಎಣವನ್ನು ತೆಗೆದುಕೊಂಡು ಹೋಗುವ ಜನರು ಯೇಸುವನ್ನು ಕಂಡ ತಕ್ಷಣ ಅಲ್ಲೇ ನಿಂತರಂತೆ. ಯೇಸು ಆ ಯವನಸ್ಥನ ಹತ್ರ ಬಂದು ಹೇಳುತ್ತಾನೆ, ಆ ತಾಯಿಯನ್ನು ನೋಡಿ ಕನಿಕರೆಯಿಂದ ಚಲಿಸಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಮಗನೇ ನೀನು ಎದ್ದೇಳಂತೇಳಿ ಆ ಯೇಸು ಕ್ರಿಸ್ತನನ್ನು ಭೇಟಿಯಾಗಿ ಯೇಸು ಮಾತು ನುಡಿದಾಗ ಆ ಸತ್ತ ಮಗನು ಪುನರುತ್ಥಾನಾಗಿ ಎದ್ದೇಳುತ್ತಾನೆ ಪ್ರಿಯರೇ. ಯೇಸು ಯಾರು? ಯೇಸು ಹೇಳಿದ, ನಾನೇ ಜೀವ, ನಾನೇ ಪುನರುತ್ಥಾನನಾಗಿದ್ದೇನೆ ಅಂತ ಹೇಳಿ. ಮರಣ ಯೇಸುವನ್ನು ಭೇಟಿಯಾದಾಗ ಮರಣ ಹೋಗಿ ಆ ಯವನಸ್ಥನ ಜೀವಿತದಲ್ಲಿ ಜೀವಿತ ಬಂದು ಆತನು ಪುನರುತ್ಥಾನ ಆದನು. ಆ ಯವನಸ್ಥನ ಜೀವಿತದ ಸಾಕ್ಷಿಯನ್ನು ನೋಡಿ ಆ ಇಡೀ ಪಟ್ಟಣದ ಜನ ಒಂದು ಸಾಕ್ಷಿ ಹೇಳಿದ್ರಂತೆ. ಲೂಕನ ಸುವಾರ್ತೆ 7:16 ಬರೆಯಲ್ಪಟ್ಟಿದೆ. ನಾವು ಓದಲ್ಲ, ಸಮಯ ಇಲ್ಲದೆ ಇರುವ ಕಾರಣದಿಂದ. ಅಲ್ಲಿ ಎಲ್ಲರೂ ಭಯಗ್ರಸ್ತರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ, ದೇವರು ತನ್ನ ಜನರಿಗೆ ಭೇಟಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರಂತೆ. ಏನು ಸಾಕ್ಷಿ ಹೇಳಿದ್ರು? ದೇವರು ತನ್ನ ಜನರಿಗೆ ಭೇಟಿ ಕೊಟ್ಟಿದ್ದಾನೆ. ಅಂದರೆ ದೇವರ ಭೇಟಿ ಆದರೆ ಸತ್ತ ಜನರು ಜೀವಕ್ಕೆ ಬರುತ್ತಾರೆ. ಜೋರಾಗಿ ಹಲ್ಲೆಲೂಯಾ ಹೇಳಬೇಕು. ಇದು ಆ ಯವನಸ್ಥನ ಜೀವಿತದಲ್ಲಿ ಮಾತ್ರವಾಯಿತಾ? ಇಲ್ಲನೇ ಇಲ್ಲ. ನನ್ನ ಜೀವಿತದಲ್ಲಿ ಸೆಪ್ಟೆಂಬರ್ 25
1985ನೇ ಇಸವಿಯಲ್ಲಿ ಆ ಸುವಾರ್ತೆಯ ಮೂಲಕ ಅವತ್ತು ಶರೀರವಾಗಿ ಇದ್ದ ಯೇಸು ಆ ಯವನಸ್ಥನನ್ನು ಭೇಟಿಯಾದ. ನನ್ನನ್ನು ಶರೀರ ಸಂಬಂಧವಾದ ಯೇಸು ಬರಲಿಲ್ಲ, ಅದೇ ಸುವಾರ್ತೆಯ ಮೂಲಕ ಯೇಸು ನನ್ನನ್ನು ಭೇಟಿಯಾದಾಗ ಪಾಪದಲ್ಲಿ ಸತ್ತ ನಾನು ಪುನರುತ್ಥಾನನಾಗಿ ಯೇಸುವಿನಲ್ಲಿ ಜೀವಿಸಿ ಹೊಸ ಸೃಷ್ಟಿಯಾಗಿ ದೇವ ಮಗನಾದೆ ಪ್ರಿಯರೇ. ಹಾಲೆಲೂಯ. ನನ್ನನ್ನು ಮಾತ್ರ ಅಲ್ಲ, ಇಲ್ಲಿ ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಸೇವಕರನ್ನು ನಿನ್ನ ಕೇಳ್ರಿ, ಇಲ್ಲಿ ಮೈದಾನದಲ್ಲಿರುವ ಪ್ರತಿ ವಿಶ್ವಾಸಿಯನ್ನು ಕೇಳ್ರಿ. ನಾವೆಲ್ಲರೂ ನಮ್ಮ ಪಾಪದಲ್ಲಿ ಸತ್ತು ನಾವು ನರಕಕ್ಕೆ ಹೋಗುವ ಸಮಯದಲ್ಲಿ ಸುವಾರ್ತೆಯ ಮೂಲಕ ಯೇಸುವನ್ನು ನಾವು ಭೇಟಿಯಾದಾಗ ಸತ್ತ ನಾವು ಪುನರುತ್ಥಾನರಾಗಿ ಇವತ್ತು ಈ ಕರ್ತನಾದ ಯೇಸುವಿನವೇ ನಾವು ಜೀವಂತವಾಗಿ ಹೊಸ ಸೃಷ್ಟಿಯಾಗಿ ಆತನ ಮಗನಾಗಿ ಆತನ ರಾಯಭಾರಿಗಳಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಕ್ರೈಸ್ತವ ಜೀವಿತ ಅಂದರೆ ಒಂದು ಸಾಧಾರಣವಾದ ಒಂದು ಜೀವಿತ ಅಲ್ಲ. ಈ ಕ್ರೈಸ್ತವ ಜೀವಿತದಲ್ಲಿ ಬರುವ ಮುಂಚೆ ನಾವು ಸತ್ತವರಾಗಿದ್ದೇವೆ, ಆದರೆ ಪುನರುತ್ಥಾನದ ಯೇಸುವನ್ನು ಭೇಟಿಯಾದಾಗ ನಮ್ಮ ಜೀವಿತದಲ್ಲಿ ಪುನರುತ್ಥಾನ ಶಕ್ತಿ ಬಂದು ನಾವು ಕೂಡ ಬದುಕಿ ಇವತ್ತು ಕ್ರಿಸ್ತನಲ್ಲಿ ನಾವು ಜೀವಂತವರಾಗಿ ಇದ್ದೇವೆ ಪ್ರಿಯರೇ. ಇಲ್ಲಿವರೆಗೆ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು, ದೇವರು ಭೇಟಿ ಕೊಟ್ಟರೆ ನಮ್ಮ ಜೀವಿತದಲ್ಲಿ ಸತ್ತಂತ ನಾವು ಕ್ರಿಸ್ತ ಯೇಸುವಿನಲ್ಲಿ ಜೀವಂತವಾಗುತ್ತೇವೆ. ಪಾಪದಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ರೋಗದಿಂದ ಸ್ವಸ್ಥತೆ, ಎಲ್ಲ ರೀತಿಯ ಆಶೀರ್ವಾದ ಕ್ರಿಸ್ತನಲ್ಲಿ ನಮಗೆ ದೊರೆಯುತ್ತದೆ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು ಬೇರೆ ಪಾಪದ ಕ್ಷಮಾಪಣೆಗಾಗಿ ಮಾತ್ರವಲ್ಲ, ಶಾಪ ಮುರಿಯಲ್ಪಡಬೇಕು, ನಮ್ಮ ರೋಗಗಳ ಸ್ವಸ್ಥತೆ ಆಗಬೇಕು, ಆರ್ಥಿಕವಾಗಿ ನಾವು ಆಶೀರ್ವಾದ ಹೊಂದಬೇಕು. ಇದೆಲ್ಲ ಸುವಾರ್ತೆಯ ಒಂದು ಆಶೀರ್ವಾದಗಳು. ನಮ್ಮ ಬಳ್ಳಾರಿ ಪಟ್ಟಣದಲ್ಲಿ ನಾನು 40 ವರ್ಷದಿಂದ ಒಂದು ವಿಶ್ವಾಸಿಯಾಗಿದ್ದೇನೆ. ನಮ್ಮ ಬಳ್ಳಾರಿ ಪಟ್ಟಣದ ಒಂದು ಗ್ರಾಮಗಳು ಅಥವಾ ನಮ್ಮ ಈ ಕಲ್ಯಾಣ ಕರ್ನಾಟಕದ 8 ಜಿಲ್ಲೆಗಳನ್ನು ನಾವು ನೋಡುವುದಾದರೆ ಈ 8 ಜಿಲ್ಲೆಗಳಲ್ಲಿ 60 ತಾಲೂಕುಗಳಿದೆ. ಈ 60 ತಾಲೂಕುಗಳಲ್ಲಿ 4939 ಹಳ್ಳಿಗಳಿದೆ ಪ್ರಿಯರೇ. ನಮ್ಮ ಬಳ್ಳಾರಿ ಕ್ರೈಸ್ತವ ಇತಿಹಾಸ ನಾನು ಹೇಳಿದೆ. ಈ ಲಂಡನ್ ಮಿಷನ್ ಸೊಸೈಟಿ, ಅದೇ LMS ಶಾಲೆ ಕೂಡ ಇಲ್ಲಿದೆ, ಅವರೇ ಈ ಸ್ಥಾಪನೆ ಮಾಡಿದ್ದು. ವಾಡ್ಲಾ ಕಾಲೇಜ್ ಇಲ್ಲಿದೆ. ಈ ಬಳ್ಳಾರಿಯಲ್ಲಿರುವ CSI ಚರ್ಚ್ ಎಲ್ಲ ಈ ಒಂದು ಮಿಷನರೀಸಿಂದ ಸ್ಥಾಪನೆ ಮಾಡಿರುವ ಒಂದು ಸಭೆಗಳು. ತದನಂತರ ಅನೇಕ ವರ್ಷಗಳಲ್ಲಿ ಬೇರೆ ಈ ಸಭೆಗಳಿತ್ತು. ಆಮೇಲೆ ಒಂದು 45 ವರ್ಷನೋ ಒಂದು ಇಂಚುಮಿಂಚು ಪಾಸ್ಟರ್ ಪೀಟರ್ ಅವರು ಬಂದು ಮೊದಲನೇ ಸಭೆ ಮತ್ತು ಒಂದು ಬ್ರದರಿನ್ ಸಭೆ ಪಾಸ್ಟರ್ ನೆರಲ ಅವರು ಫೋರ್ಟಲ್ಲಿ ಪ್ರಾರಂಭ ಮಾಡೋದು ನನಗಿರುವ ಜ್ಞಾನದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಪ್ರಾರಂಭವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಪಟ್ಟಣದಲ್ಲಿ 106 ಸಭೆಗಳಿದೆ ಪ್ರಿಯರೇ. ಇದು ದೇವರಿಗೆ ಸ್ತೋತ್ರ ಮಾಡುವ ಒಂದು ವಿಷಯ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ಕಲ್ಯಾಣ ಕರ್ನಾಟಕ 8 ಜಿಲ್ಲೆಗಳಲ್ಲಿ ನಾವು ನೋಡುವುದಾದರೆ ಬಳ್ಳಾರಿಯಲ್ಲಿರುವ ಸುವಾರ್ತೆ ಸೇವೆ, ಬಳ್ಳಾರಿಯಲ್ಲಿ ಇರುವಷ್ಟು ಸಭೆಗಳು ಯಾವ ಜಿಲ್ಲೆಗಳಲ್ಲಿಲ್ಲ. ನಾವು ಇದ್ದೇವೆ ಇಲ್ಲಿ. ಅದು ಒಂದು ಹೆಮ್ಮೆಯ ಒಂದು ವಿಷಯ ಮತ್ತು ಅದು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾದ ಒಂದು ವಿಷಯ. ಇಷ್ಟು ಇದ್ದರೂ ಕೂಡ ಕ್ರೈಸ್ತವ ಜೀವಿತದಲ್ಲಿ ಇರುವ ನಾವು, ರಕ್ಷಣೆ ಹೊಂದಿರುವ ನಾವು, ನಮ್ಮ ಜೀವಿತದಲ್ಲಿ ಸುವಾರ್ತೆ ಬೇರೆ ಒಂದು ಆಶೀರ್ವಾದವನ್ನು ಮಾತ್ರ ತರಲಿಲ್ಲ. ಸುವಾರ್ತೆ ಜೊತೆಯಲ್ಲಿಯೇ ದೇವರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಲೋಕದ ಸಭೆಗಳಲ್ಲಿ ಒಂದು ಸರ್ವೆ ಮಾಡಿದಾಗ 95% ವಿಶ್ವಾಸಿಗಳು, ನೀವು 5%ದಲ್ಲಿದ್ದೀರಾ 95%ದಲ್ಲಿದ್ದೀರಾ, ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ನೀವು ಮಾಡಬೇಕು. 95% ವಿಶ್ವಾಸಿಗಳು ಯಾರು ರಕ್ಷಣೆಯನ್ನು ಹೊಂದಿ ಕ್ಷಮಾಪಣೆ, ಸ್ವಸ್ಥತೆ, ಬಿಡುಗಡೆ, ಆಶೀರ್ವಾದವನ್ನು ಹೊಂದಿದ ಈ ವಿಶ್ವಾಸಿಗಳು
ಯಾವ ರೀತಿಯ ಸೇವೆಯಲ್ಲಿ ಅವರು ಪಾಲ್ಭಾಗರಾಗಲ್ಲ ಪ್ರಿಯರೇ. ಇವತ್ತು ಈ 4939 ಹಳ್ಳಿಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಸುವಾರ್ತೆ ಇಲ್ಲ, ಸೇವೆ ಇಲ್ಲ. ಕಾರಣ ಏನು? ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದರೆ ವಾಕ್ಯದ ಅಜ್ಞಾನ. ವಾಕ್ಯದ ಅಜ್ಞಾನ ಸಭಾಪಾಲಕನಿಗೆ ಇರಬಹುದು, ವಾಕ್ಯದ ಅಜ್ಞಾನ ವಿಶ್ವಾಸಿಗಳಿಗೆ ಇರಬಹುದು. ಯಾಕಂದರೆ ದೇವರ ವಾಕ್ಯವನ್ನು ಮಾಡುವ ಮುಂಚೆ ಅದರ ಒಂದು ಪ್ರಕಟಣೆ ತಿಳುವಳಿಕೆ ನಮಗೆ ಇಲ್ಲದೇ ಇದ್ದರೆ ನಾವು ಯಾವ ವಾಕ್ಯವನ್ನು ಮಾಡೋಕ್ಕೆ ಅಸಾಧ್ಯವಾಗಿರುತ್ತದೆ. ಈ ಒಂದು ಸುವಾರ್ತೆ 2 ತಿಮೋಥಿ 1ನೇ ಅಧ್ಯಾಯ 9ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಸರಿ, ಓದುವುದು ಬೇಡ, ನಾನು ಹೇಳ್ತೇನೆ ಕೇಳ್ರಿ ಪ್ರಿಯರೇ. ಆ 2ನೇ ತಿಮೋಥಿ 1ನೇ ಅಧ್ಯಾಯ 9ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಿದೆ, ದೇವರು ತನ್ನ ಕೃಪೆಯಿಂದ, ಅಂದರೆ ನಮ್ಮ ಸುಕೃತ್ಯಗಳಿಂದ ಅಲ್ಲ, ತನ್ನ ಕೃಪೆಯ ಮೂಲಕ ನಮ್ಮನ್ನು ರಕ್ಷಿಸಿದ್ದಾನೆ. ಆಮೆನ್. ನಾವು ಏನು ಮಾಡಲಿಲ್ಲ ಸುವಾರ್ತೆಗಾಗಿ, ರಕ್ಷಣೆ ಹೊಂದುವುದಕ್ಕಾಗಿ. ನಮ್ಮ ಸ್ಥಾನದಲ್ಲಿ ನಿನ್ನೆ ಸಾಯಂಕಾಲ ವಾಕ್ಯ ಕೇಳಿದ ರೀತಿಯಲ್ಲಿ ಅದಕ್ಕಾಗಿ ಕ್ರಯೆಯನ್ನು, ಅದಕ್ಕಾಗಿ ಬಲಿಯನ್ನು ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಸಲ್ಲಿಸಿದ ಆತನ ಗಾಯಗಳಿಂದ ನಮಗೆ ಗುಣವಾಗಿ ಶಾಪಗ್ರಸ್ತರಾದ ನಾವು ಇವತ್ತು ಸುವಾರ್ತೆಯಲ್ಲಿ ಯೇಸುವಿನ ಮೂಲಕ, ಆತನ ಕೃಪೆಯ ಮೂಲಕ ರಕ್ಷಣೆಯಲ್ಲಿದ್ದೇವೆ, ಪರಲೋಕಕ್ಕೆ ಹೋಗುತ್ತಾ ಇದ್ದೇವೆ. ಇದನ್ನು ನಂಬುವವರೆಲ್ಲರೂ ಜೋರಾಗಿ ಆಮೇನ್. ಇದು ಒಂದು ಕಡೆ, ದೇವರಿಗೆ ಸ್ತೋತ್ರ. ಆದರೆ ಗಮನ ಕೊಟ್ಟು ಆ ಒಂದು ವಾಕ್ಯವನ್ನು ನಾವು ಓದುವುದಾದರೆ ಅದೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ಒಂದು ರಕ್ಷಣೆ, ಅದು ಒಂದು ನಾಣ್ಯದ ಉಪಾಧಿಯಲ್ಲಿ, ನಾಣ್ಯ 1 ರೂಪಾಯಿ 10 ರೂಪಾಯಿ ನಾಣ್ಯದ ಉಪಾಧಿಯಲ್ಲಿ ನೀವು ನೋಡುವುದಾದರೆ ರಕ್ಷಣೆಯ ಒಂದು ಭಾಗ, ಒಂದು ಮುಖ ಆಶೀರ್ವಾದ, ಇನ್ನೊಂದು ಕಡೆ ಆ ರಕ್ಷಣೆಯಲ್ಲಿ ಜವಾಬ್ದಾರಿ ಇದೆ ಪ್ರಿಯರೇ. ಆ 9ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಕೃಪೆಯಿಂದ ನಿಮ್ಮನ್ನು ರಕ್ಷಿಸಿ ತನ್ನ ಸಂಕಲ್ಪದ ಮೂಲಕ ಆತನು ನಿಮ್ಮನ್ನು ಕರೆದಿದ್ದಾನೆ. ಅಂದರೆ ಪ್ರತಿಯೊಂದು ವಿಶ್ವಾಸಿ, ನೀವು ವಿದ್ಯಾವಂತರಾಗಿರ್ಬೋದು, ಅವಿದ್ಯಾವಂತರಾಗಿರಬಹುದು, ನೀವು ಧನಿಕರಾಗಿರ್ಬೋದು, ಬಡವರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರಬಹುದು, ವೃದ್ಧರಾಗಿರಬಹುದು, ಯವನಸ್ಥರಾಗಿರಬಹುದು, ನೀನು ಯೇಸುವಿನಲ್ಲಿ ಆ ರಕ್ಷಣೆಯನ್ನು ಹೊಂದಿಕೊಂಡರೆ ಅದೇ ಸಮಯದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ಈ ಸೈತಾನಿನ ಈ ದೇವ ಶರೀರದಲ್ಲಿ ಹೇಳಿರುವ ಅತಿ ದೊಡ್ಡ ಸುಳ್ಳು ಏನಪ್ಪ ಅಂತ ಹೇಳಿದರೆ, ರಕ್ಷಣೆ ಹೊಂದಿದ ಮೇಲೆ ಇದೇ ಮುಕ್ತಾಯ, ಇನ್ನು ನಿನಗೆ ಕ್ಷಮಾಪಣೆ, ಇನ್ನು ನಿನಗೆ ಸ್ವಸ್ಥತೆ, ಇನ್ನು ನಿನಗೆ ಬಿಡುಗಡೆ, ಇನ್ನು ನಿನಗೆ ಆಶೀರ್ವಾದ, ಇದೆಲ್ಲ ಆದ ಮೇಲೆ ಪರಲೋಕ ಅಂಥೇಳಿ ನಮ್ಮನ್ನು ಒಂದು ಸಭೆಯಲ್ಲಿ ಕುಂದಿರಿಸ್ಬಿಡ್ತಾನೆ. ಸಭಾಪಾಲಕರಾದ ನಾವು ಏನು ನಂಬ್ತೇವೆ ಅಂದರೆ, ನೀವು ಬಂದರೆ ಸಾಕು, ಕೊಟ್ಟರೆ ಸಾಕು ಅನ್ನೋ ಆಲೋಚನೆಯಲ್ಲಿ ನಿಮ್ಮನ್ನು ನಾವು ಸಭೆಯಲ್ಲಿ ಇಟ್ಟಿದ್ದೇವೆ ಪ್ರಿಯರೇ. ತಪ್ಪು ತಿಳ್ಕೋಬಾರ್ದು. ತೆಲುಗುನಲ್ಲಿ ಹೇಳಬೇಕಂದ್ರೆ ಅನೇಕ ಸಭೆಗಳಲ್ಲಿ ಯಾರನ್ನ ದೂಷ ಹೇಳ್ತಾ ಇಲ್ಲ, ಹೇಗಿದ್ದೇವೆ ಅಂತ ಹೇಳಿದರೆ, ಮೀರು ಹೊಸ್ತೇ ಚಾಲು ಇಷ್ಟೇ ಚಾಲು ಅಂತ ನಾವಿದ್ದೇವೆ ಸಭಾಪಾಲಕರು. ವಿಶ್ವಾಸಿಗಳು ಹೆಂಗೆ ಇದ್ದಾರೆ, ನೀನು ಪೋತೆ ಚಾಲು ಕುಚುಂಟೆ ಚಾಲು ಅಂತ ನಾವಿದ್ದೇವೆ. ಇಲ್ಲಿ ಪರಲೋಕದಿಂದ ದೇವರು ನಿಮಗಾಗಿ ಕಾಯ್ತಾ ಇದ್ದಾನೆ. ಸುವಾರ್ತೆ ನಿನ್ನ ಜೀವಿತದಲ್ಲಿ ಬಂದಾಗ ಬೇರೆ ಆಶೀರ್ವಾದವನ್ನು ತರಲಿಲ್ಲ, ಅದು ಒಂದು ಕರೆಯನ್ನು ತಂದಿತು. ಆ ಕರೆ ಅಂತ ಹೇಳಿದರೆ ಒಂದು ಜವಾಬ್ದಾರಿ. ಉದಾಹರಣೆ ಹೇಳ್ತೇನೆ ಕೇಳ್ರಿ. ಬೈಬಲಲ್ಲಿ ಬರೆಯಲ್ಪಟ್ಟಿದ್ರೆ ರಕ್ಷಣೆಗೆ ಬರುವ ಮುಂಚೆ ನಾವೆಲ್ಲರೂ ಕತ್ತಲೆಯಲ್ಲಿ ಮಾತ್ರ ಇರಲಿಲ್ಲ, ನಾವೇ ಒಂದು ಕತ್ತಲೆಯಾಗಿ ಇದ್ದೇವೆ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಾವು ಯೇಸುವಿನ ಹತ್ರ ಬಂದಾಗ ಸುವಾರ್ತೆಯ ಮೂಲಕ ನಮ್ಮ ಈ ಕತ್ತಲೆಯ ಜೀವಿತದಲ್ಲಿ ಸುವಾರ್ತೆಯ ಬೆಳಕು, ದೇವ ಬೆಳಕು ಬಂದು ನಮ್ಮ ಕತ್ತಲೆಯನ್ನು ಬೆಳಕು ಮಾಡಿದ ದೇವರು ನಮ್ಮ ದೇವರು. ಎಷ್ಟು ಜನ ಇಲ್ಲಿ ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದೀರಿ? ಜೋರಾಗಿ ಒಂದು ಹಲ್ಲೆಲೂಯಾ ಹೇಳ್ರಿ. ದೇವರಿಗೆ ಸ್ತೋತ್ರ. ಇಲ್ಲಿವರೆಗಂತೂ ಭಾಳ ಚೆನ್ನಾಗಿದೆ. ಕ್ರೈಸ್ತವ ಕೂಟ ಏನಪ್ಪ ಅಂತ ಹೇಳಿದರೆ, ನಿನ್ನೆ ರಾತ್ರಿ ಪಾಸ್ಟರ್ ಕುಮಾರ್ ಶಕಿಲಕ್ಕನನ್ನು ಊಟಕ್ಕೆ ಕರೆದ್ರು. ಒಳ್ಳೆ ಚಿಕನ್ ಕಬಾಬ್ ಇಟ್ಟರು. ಊಟ
ಚಿಕನ್ ಕಬಾಬ್ ಒಂದು ವೇಳೆ ಬಹಳ ಹಸಿವಾಗಿ ಮನೆ ಒಳಗೆ ಹೋಗ್ತೀವಿ ಅಂದ್ಕೊಳ್ರಿ, ಹೆಂಡ್ತಿ ಉರಿತಾ ಇದ್ದಾಳೆ, ಘಮ 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 ವಾಸನೆ ಬರ್ತಾ ಇದೆ. ಗಂಡ ಕೇಳ್ತೇನೆ, ಏನ್ చేస్తున్నావమ్మ, ಕಬಾಬುಲನ್ನ అంటే ಭಾಳ ಸಂತೋಷ. ಈಗ ಒಂದು ಸಾರಿ ಉರಿದ್ರೆ ಘಮ ಘಮ ವಾಸನೆ, ಅದೇ ಉರಿದಿದ್ದ ಕಬಾಬನ ಎರಡನೇ ಸಲ ಉರಿದ್ರೆ ಏನಾಗ್ತದೆ? ಸರಿ, ಮೂರನೇ ಸಲ ಉರಿದ್ರೆ ಏನಾಗ್ತದೆ? ನಾಲ್ಕನೇ ಸಲ ಉರಿದ್ರೆ ಏನಾಗ್ತದೆ? ಐದನೇ ಸಲ ಉರಿದ್ರೆ ಏನು ವಾಸನೆ ಬರ್ತದೆ? ಸುಟ್ಟಿದ್ದು ವಾಸನೆ ಬರ್ತದೆ, ಮಾಡಿಪೋಯಿನ ವಾಸನೆ ವಸ್ತದೆ. ನೀವು ಪದೇ ಪದೇ ಬಂದು ಪಶ್ಚಾತ್ತಾಪ ಪಡು 30 ವರ್ಷದಿಂದ ಪಶ್ಚಾತ್ತಾಪ ಪಟ್ಕೊಂಡು ಉರ್ದಿದ್ದ ಕಬಾಬನೇ ಉರಿತಾ ಇದ್ರೆ ರಕ್ಷಣೆ ಅಂತೂ ಬಂತು. ಆ ಜವಾಬ್ದಾರಿಯಾದ ಕರೆಯ ಬಗ್ಗೆ ನೀವು ಏನು ಮಾಡಬೇಕು ಪ್ರಿಯರೇ? ಈ ಬಳ್ಳಾರಿ ಪಟ್ಟಣದಲ್ಲಿ ನಾವಿದ್ದೇವೆ, ಇಲ್ಲಿಂದ ಕನ್ನಡ ಬೈಬಲ್ ಇಡೀ ಲೋಕದ ಕಡೆ ಹೋಗಿದೆ. ಅಂದರೆ ದೇವರು ಏರ್ಪಡಿಸಿಕೊಂಡಿರುವ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಅಂದರೆ, ಕರೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿ ಇದೆ. ಇದು ಬೇರೆ ಸಭಾಪಾಲಕರ ಜವಾಬ್ದಾರಿ ಅಲ್ಲ. ರಕ್ಷಣೆ ವಿಶ್ವಾಸಿಗಳಿಗೆ ಕರೆ ಸಭಾಪಾಲಕರೇ ಅನ್ನೋದು ಸೈತಾನ್ ಹೇಳಿರುವ ಒಂದು ದೊಡ್ಡ ಸುಳ್ಳು. ರಕ್ಷಣೆ ಎಷ್ಟು ನಿಮಗೋ ಅಷ್ಟು ನಮಗೆ, ಕರೆ ಎಷ್ಟು ನಮಗೋ ಅಷ್ಟು ಅದು ನಿಮಗೆ ಕೂಡ ಪ್ರಿಯರೇ. ಈ ವಾಕ್ಯ ಅನೇಕರು ಹೇಳಲ್ಲ. మీరు వస్తే చాలు ಇಷ್ಟೇ ಚಾಲು ಅನ್ನುವ ಮನೋಭಾವದಲ್ಲಿದ್ದು ನಾವು ಅದಕ್ಕೆ ಕ್ರೈಸ್ತವ ಹಾಡುಗಳು ಕೂಡ, ಒಂದು ದಿನ ಸಿಯೋನಿಗೆ ಹೋಗ್ತೇನೆ, ಒಂದು ದಿನ ಪರಲೋಕ ಹೋಗ್ತೇನೆ. ಹೋಗೋ ಮುಂಚೆ ಏನು ಮಾಡ್ತೀಯಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡು. ಆ ಕತ್ತಲೆ ಇದ್ದ ನಾನು ಯೇಸು ಹತ್ರ ಬಂದಾಗ ಬೆಳಕು ಬಂದು ನಾನು ಬೆಳಕಲ್ಲಿದ್ದೇನೆ, ದೇವರಿಗೆ ಸ್ತೋತ್ರ. ಅಲ್ಲಿ ಮಾತ್ರ ಅಲ್ಲ ಸುವಾರ್ತೆ, ಅದೇ ಕ್ಷಣದಲ್ಲಿಯೇ, ಎಲ್ಲರೂ ಹೇಳ್ರಿ, ಅದೇ ಕ್ಷಣದಲ್ಲಿಯೇ ಬೇರೆ ಬೆಳಕನ್ನು ಕೊಡಲಿಲ್ಲ, ನಿನ್ನನ್ನು ಲೋಕದ ಬೆಳಕಾಗಿ ಮಾಡಿದ್ದಾನೆ. ನೀನು ಸುವಾರ್ತೆಯನ್ನು ಅಂಗೀಕಾರ ಮಾಡಿದಾಗ ನಾನು ಕತ್ತಲೆಯಲ್ಲಿದ್ದೆ, ಬೆಳಕಿಗೆ ಬಂದೆ, ಅದು ನಿನ್ನ ಕತೆ ಅಲ್ಲ. ನಿನ್ನ ನಿಜವಾದ ಕತೆ ಏನಂತ ಹೇಳಿದ್ರೆ, ಕತ್ತಲೆಯಲ್ಲಿದ್ದೆ, ಬೆಳಕಿಗೆ ಬಂದೆ, ಇವತ್ತು ದೇವ ಮಗನಾಗಿ ನಾನು ಲೋಕದ ಬೆಳಕಾಗಿದ್ದೇನೆ. ಈ ಬಳ್ಳಾರಿ ಪಟ್ಟಣದಲ್ಲಿ ಇರುವ ಎಲ್ಲ ಸಾವಿರಾರು ವಿಶ್ವಾಸಿಗಳು ನೀವು ಯಾರು ಗೊತ್ತಾ? ನೀವು ಈ ಲೋಕದ ಬೆಳಕಾಗಿದ್ದಾರೆ. ಕತ್ತಲೆ ಇದೆ ಅಂತ ಹೇಳಿದರೆ ಕತ್ತಲೆಯನ್ನು ಹೇಗೆ ತೆಗಿಬೇಕು? ಬೆಳಕು ಬಂದರೆ ಆಟೋಮ್ಯಾಟಿಕ್ ಕತ್ತಲೆ ಹೋಗ್ತದೆ. ನೀವು ಕಾಲು ಇಟ್ಟರೆ ಸುವಾರ್ತೆಯ ಬೆಳಕು, ದೇವರ ಒಂದು ಪ್ರಸನ್ನತೆ, ದೇವರ ರಾಜ್ಯ ಈ ಬಳ್ಳಾರಿ ಪಟ್ಟಣಕ್ಕೆ ಬರಬೇಕು ಪ್ರಿಯರೇ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಸಾಕು, ಉರಿದಿದ್ದ ಕಬಾಬನೇ ಉರಿತಾ ಇದ್ದೇವೆ. ದೇವರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ, ನಿಮಗೆ ವಿಶ್ವಾಸಿಗಳಿಗೆ. ಇವತ್ತುವರೆಗೆ ನೀವು ಈ ವಾಕ್ಯ ಕೇಳಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ, ಆದರೆ ಇವತ್ತಾನ ಕೇಳ್ತಾ ಇದ್ದೀರಿ, ದೇವರಿಗೆ ಸ್ತೋತ್ರ. 2 ತಿಮೋಥಿ 1:9 ಮನೆಗೆ ಹೋಗಿ ಓದ್ರಿ, ಎಲ್ಲ ಭಾಷೆಗಳಲ್ಲಿ ಓದ್ರಿ, ದೇವರ ವಾಕ್ಯ ಸೇಮ್. ರಕ್ಷಣೆ ಕೊಟ್ಟಿದ್ದ ದೇವರು ನಿನಗೆ ಕರೆಯನ್ನು ಕೊಟ್ಟಿದ್ದಾನೆ. 2 ಕೊರಿಂಥಿ 5:17 ಬರೆಯಲ್ಪಟ್ಟಿದೆ, ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಅಂದರೆ ಹಳೆದೆಲ್ಲ ಗತಿಸಿ ಹೋಗಿ ನಾವೆಲ್ಲರೂ ನೂತನ ಸೃಷ್ಟಿಗಳಾಗಿದ್ದೇವೆ. ದೇವರಿಗೆ ಸ್ತೋತ್ರ. 18ನೇ ಅಧ್ಯಾಯ ಅದೇ ವಚನ 17 ನೂತನ ಸೃಷ್ಟಿ, 18-19 ಬರೆಯಲ್ಪಟ್ಟಿದೆ. ಆ ನೂತನ ಸೃಷ್ಟಿಗೆ ದೇವರು ಒಂದು ಸೇವೆಯನ್ನು ಕೊಟ್ಟಿದ್ದಾನೆ. ಆ ಸೇವೆಯ ಹೆಸರು ಏನಂದರೆ ಸಮಾಧಾನ ಪಡಿಸುವ ಸೇವೆ. ಅದಕ್ಕಾಗಿ 20ನೇ ವಚನದಲ್ಲಿ ನೂತನ ಸೃಷ್ಟಿಯಾದ ನಿನ್ನನ್ನು ಬೈಬಲ್ ದೇವ ರಾಯಭಾರಿಯಾಗಿ ಕರೆಯುತ್ತಾ ಇದೆ ಪ್ರಿಯರೇ. ರಕ್ಷಣೆ ಅಂದರೆ ಹೊಸ ಸೃಷ್ಟಿ, ಸೇವೆ ಅಂದರೆ ರಾಯಭಾರಿ. ನೀನು ನಿನ್ನ ಜೀವಿತದಲ್ಲಿ ನೀನು ಏನಾಗಿ ಇದ್ದಿ ಪ್ರಿಯರೇ? ಪ್ರತಿ ಭಾನುವಾರ ಆರಾಧನೆಗೆ ಹೋಗ್ತಾ ಇದ್ದೇವೆ, ಪ್ರತಿ ರಿವೈವಲ್ ಮೀಟಿಂಗ್ ಹೋಗ್ತಾ ಇದ್ದೇವೆ. ಸುಮ್ಮನೆ ಉರಿದು ಬರೋದಾ, ಇಲ್ಲದೆ ದೇವರಿಗಾಗಿ ನಾವು ಏನಾದರೂ ಮಾಡುತ್ತಾ ಇದ್ದೇವಾ? ಜಕರಾಯ 10ನೇ ಅಧ್ಯಾಯ 3ನೇ ವಚನ. ಮೊದಲನೇ ಸಲ ದೇವರು ಆ ಸತ್ತ ಯವನಸ್ಥನನ್ನು ಭೇಟಿಯಾದಾಗ ಆ ಯವನಸ್ಥನು ಸತ್ತವನು ಜೀವಕ್ಕೆ ಎದ್ದ. ಆದರೆ ಜಕರಾಯ 10:3 ಬರೆಯಲ್ಪಟ್ಟಿದೆ, ಇದು ಒಂದು ಪ್ರವಚನಕರವಾದ ಒಂದು ವಾಕ್ಯ. ಮೊದಲನೇ ಭಾಗವನ್ನು ಬಿಟ್ಟು ಬಿಡೋಣ, ಕೊನೆಯ ಭಾಗವನ್ನು ಓದುವುದಾದರೆ
ಜಕರಾಯ ಚಾಪ್ಟರ್ 10 and verse 3 ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ದೇವರು ತನ್ನ ಕುರುಬರ ಮೇಲೆ ಸಿಟ್ಟುಗೊಂಡಿದ್ದಾನೆ. ಅದಕ್ಕಾಗಿ ಸೇನಾಧೀಶ್ವರನಾದ ಯೆಹೋವನು ತನ್ನ ಮಂದೆಯಾದ ಇಸ್ರಾಯೇಲ್ ಜನರಿಗೆ ಭೇಟಿ ಕೊಟ್ಟು, ಈ ಪದ ನೆನಪಿಟ್ಟುಕೊಳ್ಳ್ರಿ, ಅಲ್ಲಿ ಯೇಸು ಭೇಟಿಯಾದಾಗ ಸತ್ತವನು ಬದುಕಿದ. ಇಲ್ಲಿ ಸೇನಾಧೀಶ್ವರನಾದ ಯೆಹೋವನು ತನ್ನ ಮಂದೆಯಾದ ಇಸ್ರಾಯೇಲ್ ಕುರಿಗಳನ್ನು ಭೇಟಿಯಾದಾಗ ಆ ಕುರಿಗಳು ದೇವರ ರಾಜ್ಯದಲ್ಲಿ ಮಹಿಮೆಕರವಾದ ಯುದ್ಧ ಕುದುರೆಗಳಾಗ್ತವಂತೆ. ಸ್ವಲ್ಪ ಸಮಯ ನನ್ನ ವಾಕ್ಯವನ್ನು ಕೇಳ್ರಿ ಪ್ರಿಯರೇ, ಕೇಳಿ ಒಂದು ಪ್ರಾರ್ಥನೆ ಮಾಡ್ತೇವೆ. ಸೇವೆಯ ಜವಾಬ್ದಾರಿ ಇಲ್ಲಿ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಮೊದಲನೇ ಸಲ ದೇವರು ನಮ್ಮನ್ನು ಭೇಟಿಯಾದಾಗ ವಿಶ್ವಾಸದಲ್ಲಿ ನಮ್ಮನ್ನು ಒಂದು ಕೂಸಿಗೆ ಹೋಲಿಸಲ್ಪಟ್ಟಿದೆ. ಮೊದಲನೇ ಪೇತ್ರ 2:1-2 ನಮ್ಮನ್ನು ಒಂದು ಕುರಿಗೆ ಹೋಲಿಸಲ್ಪಡ್ತದೆ ಬೈಬಲ್. ನಾನೇ ಕುರಿ, ಯೇಸುವೆ ಕುರುಬನು. ಯಾಕೆ ಕುರಿ ಅಂದರೆ, ಕುರಿ ಬಹಳ ಒಂದು ಅಮಾಯಕ ಪ್ರಾಣಿ. ಅದಕ್ಕೆ ತಿನ್ನಕ ಗೊತ್ತಿಲ್ಲ, ಜೀವಿಸಕ ಗೊತ್ತಿಲ್ಲ. ಎಲ್ಲದಕ್ಕೂ ಒಬ್ಬ ಕುರುಬನ ಅವಶ್ಯಕತೆ ಇದೆ. ಕುರುಬನಿಲ್ಲದೆ ಕುರಿ ಜಾಸ್ತಿ ದಿನ ಬದುಕಲ್ಲ. ಅದಕ್ಕೆ ಕುರುಬನು ಕುರಿಗೆ ಇರಲೇಬೇಕು. ಬಹಳ ಅಮಾಯಕ ಪ್ರಾಣಿ. ನಾವು ಯೇಸುವಿನಲ್ಲಿ ಹೊಸದಾಗಿ ವಿಶ್ವಾಸದಲ್ಲಿ ಬಂದಾಗ ಶಿಶುಗಳು ಒಂದು ಕುರಿಗಳಂತೆ ಇದ್ದೇವೆ. ಯಾವಾಗಲೂ ಯಾರಾದರೂ ನಮಗೆ ಗೈಡ್ ಮಾಡಬೇಕು, ನಡೆಸಬೇಕು, ಪ್ರೊವೈಡ್ ಮಾಡಬೇಕು, ಅಂದರೆ ಒದಗಿಸಬೇಕು, ಮತ್ತು ಯಾರಾದರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು, ಕಾಪಾಡಬೇಕು. ಕುರಿಗಳಾಗೆ ನಾವು ಹುಟ್ಟುತ್ತೇವೆ. ಆದರೆ ಸಭೆಯಲ್ಲಿ ನೀವು ವಿಶ್ವಾಸದಲ್ಲಿ ಬಂದಾಗ ಪ್ರತಿಯೊಬ್ಬರು, ಇವತ್ತು ನೀನು ಸೇವಕನಾಗಿರ್ಬೋದು, ನೀನು ಹುಟ್ಟಿದಾಗ ಒಂದು ಕೂಸೆ, ನೀನು ಹುಟ್ಟಿದಾಗ ಒಂದು ಶಿಶು, ಹುಟ್ಟಿದಾಗ ನೀನು ಒಂದು ಕುರಿ. ಹುಟ್ಟಿದಾಗ ಕುರಿಯನ್ನು ಈಗ ಜಕರಾಯದಲ್ಲಿ ಬರೆಯಲ್ಪಟ್ಟಿದೆ, ಆಗ ನಿನ್ನ ಭೇಟಿ ಕೊಟ್ಟ ದೇವರು ಈಗ ಪುನಃ ನಿನ್ನನ್ನು ಭೇಟಿ ಕೊಡಲಿಕ್ಕೆ ಬರ್ತಾ ಇದ್ದಾನೆ. ಈಗ ಕುರುಬನಾಗಿ ಬರ್ತಾ ಇಲ್ಲ, ಸೇನಾಧೀಶ್ವರನಾದ ಯೆಹೋವನಾಗಿ ಬರ್ತಾ ಇದ್ದಾನೆ. ದೇವರಿಗೆ ಅನೇಕ ಹೆಸರುಗಳಿದೆ. ಸ್ವಸ್ಥತೆ ಮಾಡುವ ದೇವರು, ಶಾಂತಿ ಅಧಿಪತಿ. ಆದರೆ ಈಗ ಸೇನೆಯ ಒಂದು ದೇವರು. ಈ ಸೇನೆಯ ದೇವರು ಸತ್ತವರನ್ನು ಭೇಟಿ ಕೊಡ್ತಾ ಇಲ್ಲ, ಅದು ಆಗೋಯ್ತು ಕತೆ. ಈಗ ರಕ್ಷಣೆಯಲ್ಲಿ ಇರುವ ಕುರಿಗಳು ನಿಮ್ಮನ್ನು ಭೇಟಿಯಾದಾಗ ಇದೇ ಕುರಿಗಳು, ಅಮಾಯಕ ಪ್ರಾಣಿಯಾದ ಕುರಿಗಳು, ದೇವರ ಮಹಿಮೆಕರವಾದ ಅಶ್ವ ಕುದುರೆಗಳಾಗ್ತವಂತೆ, ಯುದ್ಧ ಕುದುರೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಒಂದು ದಿನ ಪ್ರಾರ್ಥನೆಯಲ್ಲಿದ್ದಾಗ ಪ್ರಿಯರೇ, ದೇವರೇ, ಮಹಾ ಆಜ್ಞೆ 2000 ವರ್ಷದ ಹಿಂದೆ ನೀನು ಸಭೆಗೆ ಕೊಟ್ಟಿದ್ದೀಯ. ನಮ್ಮ ಭಾರತ ದೇಶದಲ್ಲಿ ಕ್ರೈಸ್ತವರಿನ್ನ ನಾವು ಅಲ್ಪಸಂಖ್ಯದಲ್ಲಿದ್ದೇವೆ. ಸಾವಿರಾರು ಹಳ್ಳಿಗಳಲ್ಲಿ, 3.5 ಲಕ್ಷ ಹಳ್ಳಿಗಳಲ್ಲಿ, ಕಲ್ಕತ್ತಾದಲ್ಲಿ ಒಬ್ಬ ಹಿರಿಯ ನಾಯಕನ ಜೊತೆಯಲ್ಲಿ ನಾನು ಕಾನ್ಫರೆನ್ಸ್ ಹೇಳುವಾಗ ಅವರು ನನಗೆ ಡೇಟಾ ತೋರಿಸ್ತಾ ಇದ್ರು. ಶ್ರೀನಿ, 3.5 ಲಕ್ಷ ಗ್ರಾಮಗಳಲ್ಲಿ, ಭಾರತ ದೇಶದಲ್ಲಿ 6.5 ಲಕ್ಷ ಗ್ರಾಮಗಳಲ್ಲಿ 3.5 ಲಕ್ಷದಲ್ಲಿ ಸುವಾರ್ತೆ ಇಲ್ಲ, ವಿಶ್ವಾಸಿ ಇಲ್ಲ, ಸೇವೆ ಇಲ್ಲ, ಸೇವಕನಿಲ್ಲ ಅಂತ ಹೇಳಿ. ನಾವು ಸೇವೆಯಲ್ಲಿದ್ದೇವೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತ ನನಗೆ ನಾಚಿಕೆ ಆಯಿತು. ಕೆಲವು ಸಲ ಉರಿದಿದ್ದು ಕಬಾಬನೇ ಉರಿತಾ ಇದ್ದೇವೆ, ಉರಿದಿದ್ದನ್ನೇ ಉರಿತಾ ಇದ್ದೇವೆ. ಸುವಾರ್ತೆ ಇಲ್ಲದ ಕಡೆ ಯಾರು ಹೋಗುವುದು? ಬೇರೆ ಸಭಾಪಾಲಕರು ಸುವಾರ್ತಿಕರಲ್ಲ. ದೇವರು ನಿನ್ನನ್ನು ಕರೆದಿದ್ದಾನೆ. ನೀನು ಸತ್ತು ಪರಲೋಕಕ್ಕೆ ಹೋದಾಗ ನೀನು ನಿನ್ನ ಪಾಪಕ್ಕೆಲ್ಲ ಲೆಕ್ಕ ಕೊಡುವುದಲ್ಲಿ ನೀನು ಏನಕ್ಕೆ ಲೆಕ್ಕ ಕೊಡ್ತೆ ಅಂದರೆ, ನಾನು ನಿನಗೆ ಒಂದು ಜವಾಬ್ದಾರಿ ಕೊಟ್ಟೆ, ಆ ಜವಾಬ್ದಾರಿ ಬಗ್ಗೆ ಏನು ಮಾಡಿದೆ ಅಮ್ಮ, ಏನು ಮಾಡಿದೆ ಅಪ್ಪ ಅಂತ ದೇವರು ಕೇಳ್ತಾರೆ. ಇಲ್ಲಿ ಬಳ್ಳಾರಿಯಲ್ಲಿ ಯಾವ ಸಭೆಗೆ ಹೋದೆ, ಈ ಸಭೆಯನ್ನು ಬಿಟ್ಟು ಆ ಸಭೆಗೆ ಹೋದೆ, ಇವೆಲ್ಲ ದೇವರು ಕೇಳಲ್ಲ. ದೇವರು ಕೇಳೋದು, ನಾನು ನಿನಗೆ ಸೇವೆ ಎಂಬ ಒಂದು ಜವಾಬ್ದಾರಿ ಕೊಟ್ಟೆ, ಆ ಜವಾಬ್ದಾರಿಯ ಬಗ್ಗೆ ನಿನ್ನನ್ನು ಏನು ಮಾಡಿದ್ದೆ, ನಿನ್ನನ್ನು ಕುರಿಯಾಗಿ ಜನ್ಮಿಸಿದ್ದೆ, ಆದರೆ ನಿನ್ನ ಒಂದು ಯುದ್ಧ ವೀರ ಕುದುರೆಯಾಗಿ ಮಾಡಿದ್ದೇನೆ. ನಿನ್ನ ವಿಶ್ವಾಸ ಜೀವಿತದಲ್ಲಿ ಇವತ್ತು ಏನಂತ ಪ್ರಶ್ನೆ, ನೀನು ವಿಶ್ವಾಸಿಯಾಗಿ ಜೀವಿಸುತ್ತಾ ಇದೀಯಾ, ನೀನು ಬೇರೆ ಒಂದು ಕುರಿಯಾಗಿ ಜೀವಿಸುತ್ತಾ ಇದೆಯಾ, ಅಥವಾ ದೇವರ ಸನ್ನಿಧಾನದಲ್ಲಿ ಯುದ್ಧ ವೀರ ಕುದುರೆಯಾಗಿ ಜೀವಿಸುತ್ತಾ ಇದೆಯಾ? ದೇವರ ಒಂದು ರಾಜ್ಯದಲ್ಲಿ
ಯೇಸು ಹೇಳಿದ, ಸುಗ್ಗಿ ಹೆಚ್ಚಾಗಿದೆ, ಬೆಳೆ ಬಹಳ ಕಡಿಮೆ ಆಗಿದೆ ಅಂತ ಹೇಳಿ. ನಾನು ಎಲ್ಲ ವ್ಯಾಪಾರವನ್ನು ಬಿಟ್ಟು ಬಳ್ಳಾರಿಯಲ್ಲಿ 1990ರಲ್ಲಿ ಮನೆಯನ್ನು ಬಿಟ್ಟು ಓಡೋಗಿ 1 ವರ್ಷ ನಾನು ಎಲ್ಲಿದ್ದೇನೆ ಅಂತ ನನ್ನ ಕುಟುಂಬಕ್ಕೆ ಗೊತ್ತಿಲ್ದಂಗೆ ನಾರ್ತ್ ಇಂಡಿಯಾದಲ್ಲಿ ಬಚ್ಚಿಟ್ಟುಕೊಂಡು ನನ್ನ ಮನೆಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಿಸ್ಸಿಂಗ್ ಪರ್ಸನ್ ಕೊಟ್ಟರು ಸೇವೆಯಲ್ಲಿ ಇರಬೇಕು ಒಂದು ಆತೃತ. ಆ ಟೈಮಲ್ಲಿ ಏನೂ ಜ್ಞಾನ ಇರಲಿಲ್ಲ, ಸೇವೆ ಮಾಡಬೇಕಷ್ಟೇ. 22 ವರ್ಷ ನನಗೆ ಆಗ. 35 ವರ್ಷ ಆಗಿದೆ. ಆ ಸೇವೆಯ ಭಾರ, ಸೇವೆಯ ಹಸಿವು ಹೆಚ್ಚಾಗಿದೆ ಹೊರತು ಅದು ಕಡಿಮೆ ಆಗಲಿಲ್ಲ ಪ್ರಿಯರೇ. ಇವತ್ತು ನನ್ನ ಪ್ರೀತಿಯ ಬಳ್ಳಾರಿ ಸಹೋದರ ಸಹೋದರಿಯರಿಗೆ, ವಿಶ್ವಾಸಿಗಳಿಗೆ ನಾನು ಹೇಳುವ ವಾಕ್ಯ, ನಾನು ಹೇಳುವ ಸವಾಲು ಏನಂತ ಹೇಳಿದರೆ, ದೇವರು ನಿಮ್ಮ ಜೀವಿತದಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಈ ದೇವರು ನಿಮ್ಮನ್ನು ಕರೆದಿದ್ದಾನೆ. ಬೇರೆ ಕುರಿಗಳಾಗಿ ಸಭೆಯಲ್ಲಿ ಕೂತ್ವೇನೋ, ಬಂದ್ವೇನೋ, పోతిమేమో, ఇస్తిమేమో, వస్ತಿಮೇಮೋ, తర్వాత ಸೆಸ್ತಿಮೇಮೋ, ಅದಲ್ಲ ನಮ್ಮ ಜೀವನ. ಒಂದು ಯುದ್ಧವೀರ ಕುದುರೆಯಾಗಿ ಜೀವಿಸಿ, ಯುದ್ಧವೀರ ಕುದುರೆ ಅಂದರೆ ಏನು? ಯುದ್ಧ ಭೂಮಿಯಲ್ಲಿ ಇರಬೇಕು. ಈ ಯುದ್ಧ ಕುದುರೆಯನ್ನು ಟ್ರೈನಿಂಗ್ ಮಾಡುವಾಗ, ಯುದ್ಧ ಕುದುರೆಯನ್ನು ನಾವು ಟ್ರೈನಿಂಗ್ ಮಾಡುವಾಗ ನೀವು ಪಿಕ್ಚರ್ಗಳು ನೋಡಿರ್ಬೋದು. ಒಬ್ಬ ಯೋಧನಿರ್ತಾನೆ, ಕುದುರೆ ಮೇಲೆ ಕೂತು ಅವನು ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಮನಸ್ಸಿಗೆ ತಂದುಕೊಳ್ಳ್ರಿ ಪ್ರಿಯರೇ, ಆ ಟ್ರೈನಿಂಗ್ ಕೊಡುವಾಗ ಒಂದು ಯೋಚನೆ ಮಾಡಿರಿ. ಈ ಕೈಯಲ್ಲಿ ಖಡ್ಗ, ಈ ಕೈಯಲ್ಲಿ ಒಂದು ಗುರಾಣಿಯನ್ನು ಇಟ್ಟುಕೊಂಡಿರ್ತಾನೆ. ಕುದುರೆಯನ್ನು ಓಡಿಸುವಾಗ, ನಾನು ಕುದುರೆ ಅಂತ ಹೇಳಿದರೆ ಮೋತಿಯಿಂದ ಕೌಲ್ ಬಜಾರ್ ಹೋಗುವ ಜಟಕಾ ಕುದುರೆ ಅಲ್ಲ, ರೇಸ್ ಕುದುರೆ ಅಲ್ಲ, ಯುದ್ಧ ಕುದುರೆ. ದೇವರು ನಿನ್ನನ್ನು ಒಂದು ಯುದ್ಧ ಕುದುರೆಯಾಗಿ ಮಾಡಬೇಕಂತೇಳಿ ನಿನ್ನನ್ನು ಭೇಟಿಯಾಗಲು ದೇವರು ಕಾಯ್ತಾ ಇದ್ದಾನೆ. ಆ ಯೋಧನು ಆ ಕುದುರೆ ಮೇಲೆ ಇದ್ದಾಗ ಕುದುರೆಯನ್ನು ಈ ಕಡೆ ತಿರುಗಿಸ್ಬೇಕು. ಅದು ಏನಂತಾರೆ? ದ ರೇನ್ಸ್, ಲಗಾಮ್ ಕನ್ನಡದಲ್ಲಿ ಲಗಾಮ, ಓಕೆ, ಲಗಾಮನ್ನು ಇಟ್ಕೊಂಡು ಕುದುರೆಯನ್ನು ಓಡಿಸ್ತಾರೆ. ಆದರೆ ಯೋಧನ ಕೈಯಲ್ಲಿ ಖಡ್ಗ, ಯೋಧನ ಇನ್ನೊಂದು ಕೈಯಲ್ಲಿ ಗುರಾಣಿ ಇದ್ರೆ ಲಗಾಮ್ ಹೇಗೆ ಇಟ್ಟುಕೊಳ್ತಾನೆ? ಆ ಕುದುರೆ ಲಗಾಮಿಂದ ಓಡುವ ಕುದುರೆ ಅಲ್ಲ, ಯುದ್ಧ ಕುದುರೆ. ರೇಸ್ ಕುದುರೆಗೆ ಲಗಾಮ್ ಬೇಕು, ಯುದ್ಧ ಕುದುರೆಗೆ ಲಗಾಮ್ ಬೇಡ. ಆ ಯೋಧನ ಚಿತ್ತವೇ ಈ ಕುದುರೆಯ ಚಿತ್ತ ಆಗಿ ಆ ಯೋಧನ ಚಿತ್ತವನ್ನು ಅರಿತುಕೊಂಡು ಯುದ್ಧದಲ್ಲಿ ಹೋಗುವ ಕುದುರೆಯೇ ಯುದ್ಧ ಕುದುರೆ. ಆ ಯೋಧನ ಯಾರಂತ ಹೇಳಿದರೆ ಯೇಸು ಕ್ರಿಸ್ತನು ನಮ್ಮ ಮೇಲೆ ಸವಾರು ಮಾಡುವ ನಾನು ಯುದ್ಧ ಕುದುರೆ. ಯೇಸುವಿನ ಚಿತ್ತವೇ ನನ್ನ ಚಿತ್ತ. ನನಗೆ ಕರೀಲಿಕ್ಕೆ ಹೋಗಲಿಕ್ಕೆ ಲಗಾಮ್ ಬೇಡ. ಯೇಸು ಮನಸ್ಸನ್ನು ಅರಿತುಕೊಂಡು ಮುಂದೆ ಹೋಗುವ ವಿಶ್ವಾಸಿಯೇ ಯುದ್ಧ ವೀರ ಕುದುರೆ. ಪ್ರಿಯರೇ, ಇವತ್ತು ಪ್ರಶ್ನೆ, ನಿಮ್ಮ ಜೀವಿತದಲ್ಲಿ ನೂರಾರು ಸಾವಿರಾರು ಹಳ್ಳಿಗಳಿದೆ. ಅಕ್ಕಪಕ್ಕದಲ್ಲಿ ಅನೇಕ ಜನರು ದುಃಖದಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ನರಳಾಡುತ್ತಾ ಇದ್ದಾರೆ. ನನ್ನ ಒಂದು ಸೇವೆಯ ಮುಖ್ಯ ಭಾಗ ಇದೆ ಸಭೆ ಸ್ಥಾಪನೆ. ಆಫ್ರಿಕಾದಲ್ಲಿ ಒಂದು ಡಿನಾಮಿನೇಷನ್, ಪೆಂಟಿಕಾಸ್ಟಲ್ ಅಸೆಂಬ್ಲಿ ಆಫ್ ಗಾಡ್ ಆಫ್ ಟ್ಯಾನ್ಜಾನಿಯಾ ಅವರಿಗೆ, ಪಾಸ್ಟರ್ಸ್ಗೆ ತರಬೇತಿ ಕೊಟ್ಟು ಬಂದೆ. 1 ವರ್ಷದಲ್ಲಿ 1,000 ಸಭೆ ಹೇಗೆ ಸ್ಥಾಪನೆ ಮಾಡಬೇಕಂತ ಹೇಳಿ. ನಮ್ಮ ಒಂದು ವಿಶ್ವಾಸ ದೇವರು ಉಪಯೋಗಿಸ್ತಾ ಇದ್ದೇನೆ. ಇಲ್ಲಿಂದ ನಾನು ವಾಪಸ್ ದುಬೈಗೆ ಹೋಗಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಅಸೆಂಬ್ಲಿ ಆಫ್ ಗಾಡ್ ಪಾಸ್ಟರ್ಸ್ಗೆ ಇದೇ ತರಬೇತಿ ಕೊಟ್ಟು ಅಲ್ಲಿಂದ ನೇಪಾಲ್ಗೆ ಹೋಗ್ತಾ ಇದ್ದೇನೆ. ನೇಪಾಲ್ ದೇಶದಲ್ಲಿ ಬರುವ 10 ವರ್ಷದಲ್ಲಿ 10,000 ಸಭೆ ಸ್ಥಾಪನೆ ಮಾಡಬೇಕಂತೇಳಿ ಆ ನಾಯಕರು ಸಿದ್ಧವಾಗಿದ್ದಾರೆ. ಅದಕ್ಕಾಗಿ ಹೋಗ್ತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ, ನಮ್ಮ ಬಳ್ಳಾರಿಯಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಹಾಕಬಾರದು? ಹಾಗೆ ಅದು ಆಗಬೇಕು, ಅದು ಸಾಧ್ಯ ಆಗಬೇಕಂತ ಹೇಳಿದರೆ ಇಲ್ಲಿರುವ ಪ್ರತಿ ವಿಶ್ವಾಸಿ ಯಾರು ನನ್ನ ಶಬ್ದವನ್ನು ಕೇಳ್ತಾ ಇದ್ದೀರೋ, ನೀವು ಕುರಿಗಳಾಗಿದ್ದರೆ ಮಾತ್ರ ಅದು ಅಸಾಧ್ಯ. ಬೇರೆ ಸೇವಕರು ಮಾತ್ರ ಸೇವೆ ಮಾಡ್ತಾ ಇದ್ದರೆ ಅದು ಒಂದು ಸೋಲು. ಪ್ರತಿಯೊಂದು ವಿಶ್ವಾಸಿ ಸೇವಕನೇ, ಪ್ರತಿ ರಕ್ಷಣೆ ಹೊಂದಿದವರು, ನಿಮಗೆ ಒಂದು ಕರೆ ಇದೆ. ಪ್ರತಿಯೊಂದು ಕುರಿ ನೀವು ಯುದ್ಧ ವೀರ ಕುದುರೆಗಳಾದರೆ ಬಳ್ಳಾರಿ ಪಟ್ಟಣವನ್ನು ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯವನ್ನು, ಇಡೀ ಭಾರತ ದೇಶವನ್ನು ಯೇಸುಗಾಗಿ ನಾವು ಗೆಲ್ಲುತ್ತೇವೆ. ಪ್ರಿಯರೇ,
ದೇವರ ಸನ್ನಿಧಾನದಲ್ಲಿ ಬಹಳ ಪ್ರಾಮುಖ್ಯವಾದ ಸಮಯ. ನಾನು ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸಭಾಪಾಲಕರು, ನನ್ನ ಸಭೆಯಲ್ಲಿ ಎಷ್ಟು ಕುರಿಗಳಿದ್ದಾರೆ, ವಿಶ್ವಾಸಿಗಳಿದ್ದಾರೆ ಎನಿಸಬಾರದು. ಆ ಕುರಿಗಳು ಏನು ಯುದ್ಧ ಕುದುರೆಗಳಾಗಿದ್ದಾರಾ ಅದು ಮುಖ್ಯವಾದ ಪ್ರಶ್ನೆ. ನೀವಿವತ್ತು ಕೇಳ್ರಿ, ವಾಡ್ಲಾಯಿಂದ ಹೋಗ್ತಾ ಇದ್ದೇನೆ, ಪಾಪ ಮಾಡಿ ಪಶ್ಚಾತ್ತಾಪ, ಪಾಪ ಮಾಡಿ ಪಶ್ಚಾತ್ತಾಪ, ಪಾಪ ಮಾಡಿ ಪಶ್ಚಾತ್ತಾಪ, ಇದೆ ಸರ್ಕಸ್ ಆಗ್ತಾನೇ ಇದೆ. ಇದನ್ನು ಬಿಟ್ಟು ಯುದ್ಧ ವೀರ ಕುದುರೆಗಳಾಗೋಣ ಪ್ರಿಯರೇ. 3 ಜವಾಬ್ದಾರಿಗಳು. ನಂಬರ್ 1, ಯುದ್ಧ ವೀರ ಕುದುರೆ ಅಂದರೆ ಸುವಾರ್ತೆಗಾಗಿ ಪ್ರಾರ್ಥಿಸಬೇಕು ಪ್ರತಿದಿನ ಪ್ರತಿಯೊಬ್ಬರು. 2ನೇದು, ಸುವಾರ್ತೆಯನ್ನು ಸಾರಬೇಕು ಪ್ರತಿದಿನ ಪ್ರತಿಯೊಬ್ಬರು ಸಾರಬೇಕು, ಅಂದರೆ ಅದು ನೀನು ಕೂಡನೇ. 3ನೇದು, ಸುವಾರ್ತೆಗಾಗಿ ಕೊಡಬೇಕು. ದಶಾಂಶ ಕೊಡ್ತೇವೆ, ಕಾಣಿಕೆ ಕೊಡ್ತೇವೆ, ಅದನ್ನೆಲ್ಲ ಬಿಟ್ಟು ಸುವಾರ್ತೆಗಾಗಿ. ಆ್ಯಂಡ್ ಸಭಾಪಾಲಕರದಾರ ನಾವೇನು ಮಾಡಬೇಕು? ಹಣ ತೆಗೆದು ಕಿಸೆಯಲ್ಲಿ ಹಾಕ್ಕೊಳ್ಳೋದಲ್ಲ, ಅದನ್ನು ತಗೊಂಡು ಹಳ್ಳಿಯಲ್ಲಿ ಎಲ್ಲಿ ಸಭೆಯಲ್ಲೂ ಸಭೆ ಸ್ಥಾಪನೆ ಮಾಡಬೇಕು, ಎಲ್ಲಿ ಸೇವೆಯಲ್ಲೂ ಸೇವಕನನ್ನು ಕಳಿಸಬೇಕು, ಎಲ್ಲಿ ಸುವಾರ್ತೆಯಲ್ಲೂ ಸುವಾರ್ತೆ ಸಾರಬೇಕು. ನೀವೆಲ್ಲರೂ ಯುದ್ಧ ವೀರ ಕುದುರೆಗಳಾಗಿ ಎದ್ದರೆ ಬಳ್ಳಾರಿ ಪಟ್ಟಣವನ್ನು ಗೆಳೆಯುವುದು ಬಹಳ ಬಹಳ ಸುಲಭ. ಆದರೆ ದುಃಖವಾದ ಸಂಗತಿ ಏನಂತ ಹೇಳಿದರೆ, ಎಲ್ಲ ಕುರಿಗಳಾಗಿ ಹುಟ್ಟಿದ್ದೇವೆ, ಕುರಿಗಳಾಗಿ ಜೀವಿಸಿ ಕುರಿಗಳಾಗಿ ಸಾಯ್ತಾ ಇದ್ದೇವೆ. ಯೇಸುವಿನ ಸಭೆ ಆತನ ಬ್ರೈಡ್, ಅಂದರೆ ಪವಿತ್ರತೆಗೆ ಒಂದು ಹೋಲಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ಸಭೆಯ ತನ್ನ ಶರೀರ, ಯೇಸು ಕ್ರಿಸ್ತನ ಸಭೆಯ ತನ್ನ ಕುಟುಂಬ, ಯೇಸು ಕ್ರಿಸ್ತನ ಸಭೆಯ ತನ್ನ ಸೈನ್ಯ. ನೀವು ಸೈನಿಕರಾಗಿ ಎದ್ದೇಳಬೇಕು ಪ್ರಿಯರೇ. ಇವತ್ತು ಐತಿಹಾಸಿಕ ಗ್ರೌಂಡಲ್ಲಿದ್ದೇವೆ. ನನ್ನ ಹಿಂದೆ ಇಲ್ಲೇ ಕನ್ನಡ ಬೈಬಲ್ ತರ್ಜಿಮೆ ಆಗಿ ಇಡೀ ಲೋಕಕ್ಕೆ ಹೋಗಿದೆ. ಆಸ್ಟ್ರೇಲಿಯಾಲೋನೇನು ಕನ್ನಡ ಚರ್ಚ್ ಸ್ಟಾರ್ಟ್ ಆయింది. ಐ ವಾಂಟ್ ಟು ಚಾಲೆಂಜ್ ಯು ಪ್ರಣೀತ್, ಚಾಲೆಂಜ್ ಆಲ್ ದ ಯಂಗ್ ಪೀಪಲ್. ಇಲ್ಲಿಂದ ಮಿಷನರೀಸ್ ಹೋಗಬೇಕು. ನಮ್ಮ ಬಳ್ಳಾರಿ ಇತಿಹಾಸ ಏನಪ್ಪ ಅಂದರೆ, ಮಿಷನರೀಸ್ ಬಂದರು, ಬೈಬಲ್ ಟ್ರಾನ್ಸ್ಲೇಟ್ ಅವ್ರು ಮಾಡಿದ್ರು, ನೀನೇನು ಮಾಡಿ? ಅದು ಪ್ರಶ್ನೆ. ಇಲ್ಲಿಂದ ಹೋಗಬೇಕು ಸುವಾರ್ತೆ ಸೇವಕರು, ಬೇರೆ ಬೇರೆ ಪಟ್ಟಣಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು. ನಿಮಗೆ ವಿಶ್ವಾಸ ಇದ್ದರೆ ದೇವರು ಕಾರ್ಯ ಮಾಡ್ತಾನೆ ಪ್ರಿಯರೇ. ನೀವು ಎಲ್ಲಿದ್ದೀರೋ ಅಲ್ಲೇ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಬಂದಿದ್ದು ನೀವು ಪಶ್ಚಾತ್ತಾಪ ಪಟ್ಟು ಪರಲೋಕಕ್ಕೆ ಹೋಗ್ಬೇಕಂತಲ್ಲ. ಸಾಕು, ನೀವು ಮಾಡಿದ್ದು ಪಾಪ, ಪಶ್ಚಾತ್ತಾಪ ಪಟ್ಟಿದ್ದು ಸಾಕು. ಆದರೆ ಇವತ್ತು 2 ತಿಮೋಥಿ 1:9, 2 ಕೊರಿಂಥಿ 5:17, 18, 19, 20 ಪ್ರಕಾರ, ಜಕರಾಯ 10:3 ಪ್ರಕಾರ ನೀನು ನೂತನ ಸೃಷ್ಟಿಯಾದ ನೀನು ದೇವರಾಯ ಭಾರಿ, ವಿಶ್ವಾಸಿಯಾದ ನೀನು ಒಬ್ಬ ಸೇವಕನು, ರಕ್ಷಣೆ ಹೊಂದಿದ ನೀನು ದೇವರ ಕರೆಯನ್ನು ಹೊಂದಿದ್ದಿ, ದೇವರ ಸೇವೆಯನ್ನು ನೀನು ಹೊಂದಿದ್ದಿ. ನೀನು ಸೇವೆಯಲ್ಲಿ ಇದ್ದಿ, ನಿನಗದು ಗೊತ್ತೋ ಇಲ್ಲೋ, ಮಾಡ್ತಾ ಇದೆಯೋ ಇಲ್ಲೋ. ನೀನು ಒಂದು ಸೇವಕನೇ, ನೀನು ಒಂದು ಸೇವಕಿಯೇ. ನೀನು ಹುಟ್ಟಿದಾಗ ಯೇಸು ಕುರುಬನು, ನೀನು ಒಂದು ಕುರಿಯಾಗಿ ಹುಟ್ಟಿದ್ದಿ. ಅದೇ ಕುರುಬನಾದ ದೇವರು, ಸೇನಾಧೀಶ್ವರನಾದ ದೇವರು, ಅದೇ ದೇವರು ಇವತ್ತು ನಿನ್ನನ್ನು ಭೇಟಿ ಆಗ್ತಾ ಇದ್ದಾನೆ. ನೀನು ಆತನಿಗಾಗಿ ಒಂದು ಮಹಿಮೆಯಾದ ಯುದ್ಧ ವೀರ ಕುದುರೆ ಆಗುತ್ತೀಯಾ, ಅಥವಾ ಕುರಿಯಾಗೆ ಬದುಕಿ ನನ್ನ కురియాగే సాయితిని ఒక గొర్రెగా పుట్టినాను, గొర్రెగా సెస్తాను, నా జీవితం అంతా వస్తే చాలు, పోతే చాలు, ಕುಚಂಟೆ ಚಾಲು, ಇಷ್ಟೇ ಚಾಲು, ಸಸ್ತೆ ಚಾಲು ಅಂತಿದೆಯಾ? ಅಥವಾ ಇವತ್ತು ಅದನ್ನು ಮುರಿದು ಇಂದಿನಿಂದ ಒಂದು ಯುದ್ಧ ವೀರ ಕುದುರೆಯಾಗಿ ಬದುಕ್ತೇನೆ. ಬಳ್ಳಾರಿ ಪಟ್ಟಣದಲ್ಲಿ 10,000 ವಿಶ್ವಾಸಿಗಳಂತೇಳಿ ನಾವು ಕೈ ತಟ್ಟಬಾರದು. 10,000 ಯುದ್ಧ ವೀರ ಕುದುರೆಗಳು, 10,000 ರಾಯಭಾರಿಗಳು, 10,000 ಸೇವಕರು, 10,000 ದೇವ ಸೇವಕರಿದ್ದಾರೆ ಅಂತ ಹೇಳಿ ನಾವು ಹೆಮ್ಮೆ ಪಡಬೇಕು ಪ್ರಿಯರೇ. ಅದೆಲ್ಲ ನಮ್ಮ ಹಸ್ತದಲ್ಲಿ ಇದೆ. ಇವತ್ತು ಪ್ರಾರ್ಥಿಸಬೇಕು, ಸಾರಬೇಕು, ಸುವಾರ್ತೆಗಾಗಿ ನಾವು ಕೊಡಬೇಕು. ಯೇಸು ತನ್ನನ್ನು ತಾನೇ ಕೊಟ್ಟುಕೊಂಡ, ನಾವು ನಮ್ಮನ್ನು ನಾವೇ ಕೊಡಬೇಕು, ನಮ್ಮದನ್ನು ಕೂಡ ಕೊಡಬೇಕು.
ಇವತ್ತು ಬಳ್ಳಾರಿಯಲ್ಲಿ ನಾನು ಇಡೀ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಒಂದು ಐತಿಹಾಸಿಕ ಪ್ರಾರಂಭವಾಗಲಿ. ಬಳ್ಳಾರಿಯಲ್ಲಿ ಕಾಣದೇ ಇರುವ ಒಂದು ಉಜ್ಜೀವನ, ಕಾಣದೇ ಇರುವ ಸುವಾರ್ತೆಯ ಸೇವೆ, ಕಾಣದೇ ಇರುವ ಸಭೆ ಸ್ಥಾಪನೆಯ ಸೇವೆ ಇಂದಿನಿಂದ ಪ್ರಾರಂಭವಾಗಲಿ. ಯಾಕಂತ ಹೇಳಿದರೆ ಪಾಸ್ಟರ್ ಶ್ರೀನಿಯಿಂದ ಅಲ್ಲ, ಇಲ್ಲಿ ಸೇರಿದ ಸಭಾಪಾಲಕರ ಮೂಲಕ ಅಲ್ಲ. ಯಾಕಂತ ಹೇಳಿದರೆ ಇಂದಿನಿಂದ ಇಲ್ಲಿರುವ ಪ್ರತಿಯೊಂದು ದೇವ ಕುರಿ ಇವತ್ತು ಕುರಿಯಾಗಿ ಮಾತ್ರ ಅಲ್ಲ, ಯುದ್ಧ ವೀರ ಕುದುರೆಗಳಾಗಿ ಇಂದಿನಿಂದ ಜೀವಿಸುತ್ತಾರೆ. ಅದಕ್ಕಾಗಿಯೇ ನಿನ್ನ ಒಂದು ಸಮರ್ಪಣೆ ಇವತ್ತು. ನಾನು ಬೇರೆ ಕುರಿಯಾಗಿ ಅಲ್ಲ, ಯುದ್ಧ ವೀರ ಕುದುರೆಯಾಗಿ, ನನ್ನ ಚಿತ್ತ ಅಲ್ಲ. ಯೇಸು ಗೆತ್ಸೆಮನೆ ತೋಟದಲ್ಲಿ ಏನು ಹೇಳಿದ? ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ದೇವರೇ ಅಂತ ಹೇಳಿದ. ಅಂತ ಜನರು ಕೂತ ಕಡೆನೆ ನಿಮ್ಮ 2 ಹಸ್ತಗಳನ್ನೆತ್ತಿರಿ ಪ್ರಿಯರೇ. ಇಂದಿನಿಂದ ಬೇರೆ ವಿಶ್ವಾಸಿಯಾಗಿ ಮಾತ್ರ ಅಲ್ಲ, ಬೇರೆ ಕುರಿಯಾಗಿ ಮಾತ್ರ ಅಲ್ಲ, ಬೇರೆ ಸಭೆಗೆ ಹೋಗಿ ನನಗೇನು ಸಿಗ್ತದೆ ಅಂತಲ್ಲ, ಒಂದು ಸೇವಕನಾಗಿ, ರಾಯಭಾರಿಯಾಗಿ, ದೇವ ಕರೆ ಜವಾಬ್ದಾರಿಯನ್ನೆತ್ತುಕೊಂಡು ಒಂದು ಬೇರೆ ಕುರಿಯಾಗಿ ಅಲ್ಲ, ಇಂದಿನಿಂದ ದೇವರಿಗೆ ಬಾಯಿ ತೆಗೆದು ಹೇಳ್ರಿ, ಇಂದಿನಿಂದ ನಾನು ಒಂದು ಮಹಿಮೆಯಾದ ಒಂದು ಯುದ್ಧ ವೀರ ಕುದುರೆಯಾಗಿ ಜೀವಿಸುತ್ತೇನೆ ದೇವರೇ. ಸುವಾರ್ತೆಗಾಗಿ ಪ್ರಾರ್ಥಿಸುತ್ತೇನೆ, ಸುವಾರ್ತೆಯನ್ನು ಸಾರುತ್ತೇನೆ, ಸುವಾರ್ತೆಗಾಗಿ ಕೊಡುತ್ತೇನೆ. ನಿನ್ನ ಸೈನ್ಯದಲ್ಲಿ ನಾನು ಒಂದು ಸಹಭಾಗಿಯಾಗಿರ್ತೇನೆ ಅಂತ ಹೇಳ್ರಿ, ಬಾಯಿ ತೆಗೆದು ಹೇಳ್ರಿ ಪ್ರಿಯರೇ. ಬಳ್ಳಾರಿಯಲ್ಲಿ ದೇವರ ಸೈನ್ಯ ಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಅಭಿಷೇಕ ಇಲ್ಲಿದೆ. ನಾನು ಒಂದು ಅಭಿಷಿಕ್ತನಾದ ಸೇವಕನ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವನ ಬದಲಾವಣೆ ಆಗ್ತದೆ. ಪ್ರತಿಯೊಂದು ಸಭೆಗಳಲ್ಲಿ ಕುರಿಗಳಾಗಿ ಮಾತ್ರ ಇರಬಾರದು, ಪ್ರತಿ ಸಭೆಗಳಲ್ಲಿ ಯುದ್ಧ ವೀರ ಕುದುರೆಗಳಿರಬೇಕು. ನಮ್ಮನ್ನು ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಸುವಾರ್ತೆಯಲ್ಲಿ ನಿನ್ನ ರಾಜ್ಯದಲ್ಲಿ ಇದೇ ಮೈದಾನದಲ್ಲಿ 25ನೇ ಸೆಪ್ಟೆಂಬರ್ 1985ನೇ ಇಸ್ವಿಯಲ್ಲಿ ನನ್ನ ಕತ್ತಲೆಯ ಜೀವಿತದಲ್ಲಿ ಬೆಳಕು ಮಾತ್ರ ಕೊಡಲಿಲ್ಲ, ನನ್ನನ್ನು ಲೋಕದ ಬೆಳಕಾಗಿ ಮಾಡಿದ್ದಿ. ಇದೇ ಪಟ್ಟಣದಲ್ಲಿ 1990ರಲ್ಲಿ ಸೇವೆಗೆ ಕರೆದು 35 ವರ್ಷದಲ್ಲಿ ತಂದೆಯಾದ ದೇವರೇ ಅನೇಕ ದೇಶಗಳಲ್ಲಿ ಹಳ್ಳಿಗಳಲ್ಲಿ ಕರ್ಕೊಂಡೋಗಿ ನಿನ್ನ ಒಂದು ರಾಯಭಾರಿಯಾಗಿ ನಿಲ್ಲಿಸಿದ್ದಿ. ಆದರೆ ನಮ್ಮ ಬಳ್ಳಾರಿ ಪಟ್ಟಣದಿಂದ ಕನ್ನಡ ಬೈಬಲ್ ಇಡೀ ಲೋಕಕ್ಕೆ ಹೋಗಿದೆ. ಅದರ ಮೇಲೆ ಮಾತ್ರ ನಿನಗೆ ನಾವು ಹೆಮ್ಮೆ ಪಡುತ್ತಾ ಇಲ್ಲ, ಸ್ತೋತ್ರ ಸಲ್ಲಿಸುತ್ತೇವೆ. ಆದರೆ ಇಲ್ಲಿ ಸೇರಿ ಬಂದ ಪ್ರತಿ ವಿಶ್ವಾಸಿ, ಇಲ್ಲಿ ಇರುವ ಪ್ರತಿ ಸಭಾಪಾಲಕರು, ಸೇವಕರು, ನಾವು ಒಂದು ಸವಾಲಿನ ರೀತಿಯಲ್ಲಿ ತೆಗೆದುಕೊಂಡು ನಾವು ಏನನ್ನು ಹೊಂದಿಕೊಂಡಿದ್ದೇವೆ, ಕುರಿಗಳನ್ನು ಎನ್ನಿಸುವುದು ಮಾತ್ರವಲ್ಲದೆ ಪ್ರತಿಯೊಬ್ಬರನ್ನು ಯುದ್ಧ ವೀರ ಕುದುರೆಗಳಾಗಿ ಬದಲಾಯಿಸಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಎಲ್ಲಿ ಸುವಾರ್ತೆ ಇಲ್ಲವೋ ಸುವಾರ್ತೆ ಸಾರಲ್ಪಡಲಿ, ಎಲ್ಲಿ ಸಭೆ ಇಲ್ಲವೋ ಅಲ್ಲಿ ಸಭೆ ಸ್ಥಾಪನೆ ಆಗಲಿ. ಕತ್ತಲೆಯಲ್ಲಿರುವ ಜನ ಸುವಾರ್ತೆಯ ಬೆಳಕಲ್ಲಿ ಬರಲಿ, ಅವರು ಲೋಕದ ಬೆಳಕಾಗಿ ಜೀವಿಸಲಿ. ಪ್ರತಿಯೊಂದು ಸೈತಾನನ ಮಿತಿಗಳನ್ನು, ಮಾಂಸದ ಮಿತಿಗಳನ್ನು ಯೇಸು ನಾಮದಲ್ಲಿ ಮುರಿತಾ ಇದ್ದೇನೆ ಸ್ವಾಮಿ. ಈ ನಿನ್ನ ಸಭೆಯನ್ನು, ಈ ನಿನ್ನ ವಿಶ್ವಾಸಿಗಳನ್ನು, ಬಳ್ಳಾರಿ ಪಟ್ಟಣದಲ್ಲಿರುವ ವಿಶ್ವಾಸಿಗಳನ್ನು ಬಿಡುಗಡೆ ಮಾಡು ಸ್ವಾಮಿ. ಬೇರೆ ಕುರಿಗಳಾಗಿ ಅಲ್ಲ, ಯುದ್ಧ ವೀರ ಕುದುರೆಗಳಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ಬೇರೆ ಆಶೀರ್ವಾದ ಅಲ್ಲ, ಜವಾಬ್ದಾರಿ, ಬೇರೆ ರಕ್ಷಣೆಯಲ್ಲ, ಒಂದು ಕರೆ, ಒಂದು ಸೇವೆ, ಬೇರೆ ನೂತನ ಸೃಷ್ಟಿಯಲ್ಲ, ರಾಯಭಾರಿ, ಬೇರೆ ಕುರಿಯಲ್ಲ, ಯುದ್ಧ ವೀರ ಕುದುರೆಗಳಾಗಿ ಜೀವಿಸಲಿ. ಎಲ್ಲರನ್ನು ಮುಟ್ಟಿ ಆಶೀರ್ವದಿಸು. ಪ್ರತ್ಯೇಕವಾಗಿ ಕಿಂಗ್ ಆಫ್ ಕಿಂಗ್ಸ್ ಚರ್ಚ್ ಅನ್ನು ಮುಟ್ಟಿ ಆಶೀರ್ವದಿಸು. ಪಾಸ್ಟರ್ ಕುಮಾರ್, ಶಕಿಲಕ್ಕ, ಪ್ರಣೀತ್, ಪ್ರಿಯಾಂಕಾ ಮತ್ತು ಎಲ್ಲ ನಾಯಕರು, ಸಭಾಪಾಲಕರನ್ನು ಮುಟ್ಟಿ ಆಶೀರ್ವದಿಸು. ಯುದ್ಧ ವೀರ ಕುದುರೆಗಳ ಸಭೆಯಾಗಲಿ ಕಂಪ್ಲೀಟ್ ಆಗಿ ಸ್ವಾಮಿ. ನಮ್ಮ ಬಳ್ಳಾರಿಯನ್ನು ಬದಲಾಯಿಸು. ಕಲ್ಯಾಣ ಕರ್ನಾಟಕ ನಮ್ಮ ದೇಶವನ್ನು ಬದಲಾಯಿಸು. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯಾದ ದೇವರೇ. ಎಲ್ಲ ಯುದ್ಧ ವೀರ ಕುದುರೆಗಳು ಜೋರಾಗಿ ಆಮೇನ್ ಹೇಳ್ರಿ. ಇನ್ನೊಂದ್ಸಲ ಜೋರಾಗಿ ಆಮೇನ್. ಎಲ್ಲ ಯುದ್ಧ ವೀರ ಕುದುರೆಗಳು ಜೋರಾಗಿ ಚಪ್ಪಲ್ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸ್ರಿ ಪ್ರೇಯರ್. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಕುಮಾರ್.